ಏನು ಧರ್ಮ ಚಾವಡಿ? ನ್ಯಾಯ ಪಂಚಾಯತಿಗೆ ಆಗುವಂತದ್ದು ಧರ್ಮ ಚಾವಡಿ. ಏನಾದ್ರೂ ಊರಿನ ಸಮಸ್ಯೆ ಇದ್ರೆ ಇಲ್ಲಿಗೆ ಬಂದು ನನ್ನ ತಂದೆಯವರ ಹತ್ರ ನ್ಯಾಯ ಕೇಳುವಂತದ್ದು ಕ್ರಮ ಮೊದ್ಲಿಂದಲೂ ಇತ್ತು, ಈಗಲೂ ನಡೀತಾ ಇದೆ. ಈಗ 2 ದಿವಸದ ಕಂಬಳ. ಬೆಳಿಗ್ಗೆಯಿಂದ ನೆಕ್ಸ್ಟ್ ಡೇ ಸಂಜೆ ತನಕ ಕೂಡ ಉಪವಾಸ ಕೂತ್ಕೊಳ್ಬೇಕು. ಉಪವಾಸ ಕೂತ್ಕೋಬೇಕು, ಇಲ್ಲೇ ಕೂತ್ಕೋಬೇಕು, ಇಲ್ಲೇ ಕೂತ್ಕೊಳ್ಬೇಕು, ಎದ್ದು ಎಲ್ಲೂ ಹೋಗಂಗಿಲ್ಲ. ಇಲ್ಲ. ಈ ಜಾಗ ಇಲ್ಲಿ ಆನೆ ಕುದುರೆಗಳು ಓಡಾಡ್ತಿದ್ದದ್ದು ಜಾಗ. ಕೋಣಗಳದ್ದು ವಿಷಯ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ನಮ್ಮ ರಾಜ ಪುರೋಹಿತರಲ್ಲಿ ಕೇಳಿಕೊಂಡು ಅದರ ಡಿಸಿಷನ್ ತಗೊಳ್ತೇವೆ ಅಂತ ಹೇಳಿದ್ರು. ಮೊದಲು ಅರಮನೆ ಯಾವ ರೀತಿ ಇತ್ತು? ಇಲ್ಲಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅರಮನೆ ಇತ್ತು. 1 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇತ್ತು ಅರಮನೆ ಇತ್ತು. ಈಗ ಸದ್ಯಕ್ಕೆ ಇವರು ಸ್ವತಃ ನಿರ್ಮಾಣ ಮಾಡಿರುವಂತಹ ಅರಮನೆ ಇದೆ. ಓಕೆ, ವಾವ್, ಇದು ರಾಟೆ ಹಿಂಗೆ ನೀರು ಎಳೆಯೋದಲ್ಲ, ಹಿಂಗೆ ಎಳೆಯೋದಲ್ಲ. ನಮ್ಮ ಸಾವಂತ ಅರಸು ಮನೆತನಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ. ಪಟ್ಟಕ್ಕೆ ಬರುವವರ ಹೆಸರು, ಮೂಲ ಹೆಸರು ಬದಲಾವಣೆ ಆಗ್ತದೆ. ಒಮ್ಮೆ ಚೆನ್ನರಾಯ ಸಾವಂತರು, ತದನಂತರ ಬರುವವರು ದುಗ್ಗಣ್ಣ ಸಾವಂತರು. ಹೀಗೆ ಚೆನ್ನರಾಯ ಸಾವಂತರು ಮತ್ತು ದುಗ್ಗಣ್ಣ ಸಾವಂತರು 2 ಹೆಸರು ನಾಮಾಂಕಿತದಲ್ಲಿ ಅರಸರಾಗಿ ಆಡಳಿತ ನಡೆಸುವಂತ ವ್ಯವಸ್ಥೆ ನಡ್ಕೊಂಡು ಬಂದಿದೆ. ಇದು ನಿಮಗೆ ಪಟ್ಟ ಸಿಕ್ಕದವಾಗ ಹಾಕುವಂತ. ಸೊ ಇದು ತಲೆಮಾರಿಂದ ಬಳಸ್ಕೊಂಡು ಬಂದಿರುವಂತ ಉಂಗುರ. ಸೇನಾಧಿಪತಿಗಳಿದ್ದಾರೆ, ಆ ಸೇನಾಧಿಪತಿಗಳ ಮನೆತನದವರಿದ್ದಾರೆ. ಪಟ್ಟ ಆಗುವಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಒಟ್ಟು ಸೇರಿ ಅರಸರನ್ನು ಪಟ್ಟಾಭಿಷೇಕ ಮಾಡುವಂತಹ ಒಂದು ಸಂಪ್ರದಾಯ. ಈಗ ಅದ್ರ ಮೇಲೆ ಒಂದ್ಸಲ ಕುಳಿತರೆ ಆಯ್ತದು, ಅದರಲ್ಲಿ ಒಮ್ಮೆ ಸಲ ಕುಳಿತುಕೊಂಡ್ರೆ ಇದು ಮತ್ತೆ ಅವರು ಕುಳಿತುಕೊಳ್ಳಿಕ್ಕಿಲ್ಲ. ಅದಕ್ಕೆ ದಿನಾ ಪೂಜೆ ಮಾಡಬೇಕು. ಇದರಲ್ಲಿ ಎಷ್ಟು ರೂಮ್ಗಳಿದೆ, ಎಷ್ಟು ನಿರ್ಮಾಣ? ಇದು ಒಂದು ವಿಶಾಲವಾಗಿರತಕ್ಕಂಥ ಒಂದು ಹೌದು. ಬಳಿಕ ಸುಮಾರು 5-6 ರೂಮ್ಗಳಿವೆ. ಒಂದು ಆಫೀಸ್ ಇದೆ. ಕಳೆದ 5 ವರ್ಷಗಳ ಹಿಂದೆ ಕಟ್ಟಿದ್ದ ಇದು ಎಷ್ಟು ವರ್ಷ ಆಯ್ತಿದೆ? ಇದು ಈಗ 8 ವರ್ಷ ಆಯ್ತು. 2016. ಸರಿ, ಸುಮಾರು ಎಷ್ಟು ಖರ್ಚು ಆಗಿರ್ಬೋದು? ಸರಿ, ಸುಮಾರು 2 ಕೋಟಿ ಆಗಿರ್ಬೋದು ಇದಕ್ಕೆ. ಅದನ್ನ ಉಳಿಸ್ಕೊಂಡಿರೋದು ಇದೆಲ್ಲ ಮೊದ್ಲಿದೆ, ಅದು ಮೊದ್ಲಿದ್ದು. ಇದು ದ್ವಾರಪಾಲಕರು ಮೊದ್ಲಿದೆ, ಮರದ್ದು. ಆಮೇಲೆ ಇದೆಲ್ಲ ಪಲ್ಲಕ್ಕಿದ್ದು ಇದಕ್ಕೆಲ್ಲ ಹಾಕ್ಲಿಕ್ಕಿದೆ, ಅಲಂಕಾರಿಕ ವಸ್ತುಗಳದು. ಇದು ಪಲ್ಲಕ್ಕಿ. ನಿಮ್ ತಂದೆಯವರು ಹೇಳಿದಾಗ ಇದ್ರಲ್ಲೇ ಮುಂಚೆ ಹೋಗ್ತಾ ಇದೆಲ್ಲ ಮೊದ್ಲಿದ್ದು ಅರಸುಗಳು. ಇದು ನಮ್ದು ಗೋಶಾಲೆ, ಅರಸು ಡೈರಿ ಫಾರ್ಮ್ಸ್ ಅಂತ ನಾವು ಹೆಸರಿಟ್ಟಿದ್ದೇವೆ. ವಿಶೇಷತೆ ನಮ್ಮ ಡೈರಿ ಫಾರ್ಮ್ ಇದೆ ಅಂತ ಹೇಳಿದ್ರೆ ಮನೆ ಮನೆಗೆ ಹಾಲು ಸಪ್ಲೈ. ಮನೆಗೆ ಹಾಲು ಡೋರ್ ಡೆಲಿವರಿ. ಈಗ ಅವರೇನೋ ಮಾಡ್ತಿದಾರಲ್ಲಿ, ಅದೇ ½ ಲೀಟರ್ ಪ್ಯಾಕೆಟ್. ಅದನ್ನ ತೋರ್ಸೋಣ. ಇದು ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡಿರೋದು. ನೋಡಿ ವೀಕ್ಷಕರೇ, ಇಲ್ಲಿ ಪ್ಯಾಕೆಟ್ ಇದೆ ನೋಡಿ, ಅರಸು ಪ್ಯೂರ್ ಅಂಡ್ ಫ್ರೆಶ್ ಮಿಲ್ಕ್ ಇದೆ. ನಮ್ಮ ಕೋಣಗಳಿಗೆ ಯಾರು ಕಾಂಪಿಟೇಷನ್ ಮಾಡ್ಲಿಕ್ಕಿಲ್ಲ, ಅದು ಅರಮನೆದು ಗೌರವ. ಅಂದ್ರೆ ಇದೀಗ ಕಂಬಳದ ಕೋಣ ಇನ್ನು ಬೆಳಿಬೇಕು. ಓಕೆ. ನಮ್ಮ ಮೂಡುಬಿದ್ರೆ ಸಾವಿರಕಮದ ಬಸ್ತಿ ಅಂತದ್ದೆಲ್ಲ ಉಂಟಲ್ಲ, ಇದು ಇಲ್ಲೂ ಕೂಡ ಒಂದು 200 ಫ್ಯಾಮಿಲೀಸ್ ಜೈನ್ಸ್ ಇದ್ರಂತೆ ಮೊದ್ಲು. ಈಗಿರುವಂತದ್ದು 20 ಮಾತ್ರ. ಹಾಗೆ ಇದು ಒಂದು ಜೈನ ಕೇಂದ್ರ ಆಗಿತ್ತು. ಪಾರ್ಶ್ವನಾಥ ಸ್ವಾಮಿ ದೇವರ ಮೂರ್ತಿಯನ್ನು ನೋಡಿಕೊಂಡು ಅವರು ಒಂದು ಮಾತು ಹೇಳಿದ್ರು, ಇಡೀ ಇಂಡಿಯಾದಲ್ಲಿ ಇಂತಹ ಮೂರ್ತಿ ಎಲ್ಲೂ ಇಲ್ಲ ಹೇಳಿ. ಫುಲ್ಲು ಇದಾಗಿದೆ, ಕಂಬ ವಿಷಯ ಕಂಬ ಬಿದ್ದೋಗಿದೆ. ಇದ್ರ ಒಳಗಡೆದ್ದು ಪೀಠ ಇಲ್ಲ, ಮೊದ್ಲಿಂದಲೂ ಒಂದು ನಂಬಿಕೆ ಇತ್ತು, ಇಲ್ಲಿ ಒಂದು ನಿಧಿ ಉಂಟು ಹೇಳಿ. ಇದ್ರಲ್ಲಿ ಒಂದು 2-3 ಸರ್ತಿ ನಿಧಿ ಶೋಧ ಹೇಳ್ಕೊಂಡು ಈ ಕಿಡಿಗೇಡಿಗಳು ಬಂದು ಇದನ್ನೆಲ್ಲ ಅಗ್ದು ನಿಧಿಗೆ ಹುಡುಕಿದ್ದಾರೆ. ಹೊಂಡ ಮಾಡಿದ್ದಾರೆ. ಇದೊಂದು ಪೀಠ ಇತ್ತು, ಪ್ರಾಣಿ ಪೀಠ. ಮತ್ತೆ ಇಲ್ಲಿದು ಆ ಟೈಮಲ್ಲಿ ವಾಮಾಚಾರದ್ದು ಎಂತ ಹೇಳ್ತಾರೆ, ಲಿಂಬೆ ಹುಳಿ, ಕುಂಕುಮ ಅಂತದ್ದೆಲ್ಲ ಇದು ಫಸ್ಟಿಗೆ ಪ್ರಯೋಗ ಮಾಡ್ಕೊಂಡು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನೋಡಿ, ನಾನಿವತ್ತು ಮೂಲ್ಕಿಯಲ್ಲಿರುವಂತಹ ಸೀಮೆ ಅರಮನೆ ಎದುರುಗಡೆ ಇದ್ದೀನಿ. ಇದು ಧರ್ಮ ಚಾವಡಿ. ಸೊ ನನಗೆ ಈ ಅರಮನೆಗೆ ಬಂದಾಗ ಇದನ್ನು ನಮ್ಮ ವೀಕ್ಷಕರು ತೋರಿಸ್ಬೇಕು, ಇಲ್ಲಿನ ಇತಿಹಾಸ ಗೊತ್ತಾಗಬೇಕು. ಡಿಜಿಟಲಲ್ಲಿ ಅದನ್ನು ಸೆರೆ ಹಿಡಿದು ನಾವು ಮುಂದಿನ ತಲೆಮಾರಿಗೂ ಕೂಡ ಅದನ್ನು ಶಾಶ್ವತವಾಗಿ ಉಳಿಸ್ಬೇಕು ಅಂತಾನೆ ಇಲ್ಲಿಗೆ ಇವತ್ತು ಬಂದಿರುವಂಥದ್ದು. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಒಂದು ಬ್ಯೂಟಿಫುಲ್ ಅರಮನೆ ಸಿಗುತ್ತೆ, ಹಾಲಿನ ಡೈರಿ ಸಿಗುತ್ತೆ, ಜೊತೆಗೆ ಚಾವಡಿ ಇಲ್ಲೇ ಇದೆ. ಆ ಕಡೆ ಬಂದ್ರೆ ಏನಿರೋ ಸರ್, ಅದು ಬಸ್ತಿ ಇದೆ. ಎಸ್, ಬಸ್ತಿ ಕೂಡ ಇದೆ, ದೈವಸ್ಥಾನ ಇದೆ. ಇವೆಲ್ಲವನ್ನ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ತೋರಿಸುವಂತಹ ಪ್ರಯತ್ನವನ್ನ ಇವತ್ತು ಮಾಡ್ತೀವಿ. ಸೊ ಬೇರೆಯವರಿಗೂ ತಲುಪಿಸೋದಕ್ಕೆ ನಮ್ಮ ಒಂದು ವಾಹಿನಿಯ ವಿಡಿಯೋನ ಶೇರ್ ಮಾಡಿ, ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನನ್ನ ಜೊತೆಗೆ ಈಗ ಸದ್ಯಕ್ಕೆ ಇವರ ತಂದೆಯೇ ಅರಮನೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತಹದ್ದು. ಸೊ ಮುಂದಿನ ತಲೆಮಾರಲ್ಲಿ
ಗೌತಮ್ ಅವರೇ ಈ ಒಂದು ಸ್ಥಾನದಲ್ಲಿ ಇರ್ತಾರೆ, ಅದು ನನಗೂ ಕೂಡ ಗೊತ್ತಿರುವಂಥದ್ದು. ಗೌತಮ್ ಅವರು ನಾನು ಸರಿಸುಮಾರು ವರ್ಷಗಳಿಂದ ಆತ್ಮೀಯರಾಗಿ ಇದ್ವಿ, ಆದ್ರೆ ಇವತ್ತೇ ನಮ್ಮ ಮೊದಲ ಭೇಟಿ ಆಗುತ್ತೆ. ಇಷ್ಟು ದಿನ ಫೋನ್ ಅಲ್ಲಿ ಇದ್ವಿ. ನೋಡಿ ಈ ಕಡೆ ನಿಮ್ಗೆ ಕಾಣಿಸ್ತಿದೆ ನೋಡಿ, ಇದೆಲ್ಲ ಇವರ ಒಂದು ಅರಮನೆ ಮೈದಾನ ಅಲ್ಲ ಸರ್ ಇದೀಗ? ನಾವು ಗದ್ದೆ ಮಾಡ್ತೇವೆ, ಬಾಕಿ ಟೈಮಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಸ್ ನಡೀತಾರೆ. ಇಲ್ಲಿ ನಿಮ್ಮ ಕಂಬಳ ನಡೆಯುತ್ತಲ್ಲ, ಅದು ನೋಡಿ ಅಲ್ಲಿ ಪಡ್ಡಾಯಿ ಮೂಡಾಯಿ ಪಡಾಯಿ ಅಂತ ಪಡ್ಡಾಯಿ ಅಂತ ಇದೆ ಅಲ್ಲಿ ಹಿಂಭಾಗ. ಓಕೆ ಸೂಪರ್ ಸೂಪರ್. ಓ ಅಲ್ಲಿ ಟ್ರ್ಯಾಕ್ ಕಾಣಿಸ್ತಿದೆ. ಹೌದು ಟ್ರ್ಯಾಕ್ ಇದೆ. ಸೊ ಖಂಡಿತ. ಸೊ ಇವತ್ತು ಗೌತಮ್ ಜೈನ್ ರಿಂದಾನೆ ಈ ಒಂದು ಅರಮನೆಯ ಸಂಪೂರ್ಣ ಮಾಹಿತಿಯನ್ನ ಮತ್ತೆ ಅವರ ತಂದೆಯವರಿಂದ ಇದರ ಹಿಸ್ಟ್ರಿಯನ್ನ ಕೂಡ ನಾವು ಕೇಳುವಂತ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇದು ಈಗ ಧರ್ಮಚಾವಡಿ. ಧರ್ಮಚಾವಡಿ ಅಂತ ಹೇಳಿದ್ರೆ ಸುಮಾರು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಏನು ಧರ್ಮಚಾವಡಿ ಅಂತ. ಅರಮನೆಗೆ ಇದೊಂದು ಬೇಕು, ಯಾಕಂದ್ರೆ ಊರಲ್ಲಿ ಏನೇ ಕೆಲಸ ಕಾರ್ಯಗಳು ಅಥವಾ ಏನಾದ್ರೂ ಸಮಸ್ಯೆಗಳಾದ್ರೆ ಇಲ್ಲಿ ಏನೋ ಒಂದು ಪರಿಹಾರ ಸಿಗುತ್ತೆ. ಸೊ ಈಗಲೂ ಆ ಒಂದು ಪರಂಪರೆ ಮುಂದುವರಿಸ್ಕೊಂಡು ಬಂದಿದ್ದೀರಾ, ಹೇಗೆ ಏನೆಲ್ಲ ನಡೆಯುತ್ತೆ ಅನ್ನೋದು? ಈಗಲೂ ಮೊದಲಿನ ಕಾಲದಲ್ಲಿ ಪಂಚಾಯತಿ ಕಟ್ಟೆ ಅಂತ ಏನು ನಾವು ಕರಿತಾ ಇದ್ದೇವೆ, ಇದು ನ್ಯಾಯ ಪಂಚಾಯತಿಗೆ ಆಗುವಂತದ್ದು ಧರ್ಮಚಾವಡಿ. ನಮ್ಮ ಊರಿನಲ್ಲಿ ಮೊದ್ಲಿಂದಲೂ ಕೂಡ ಏನಾದ್ರೂ ಊರಿನ ಸಮಸ್ಯೆ ಇದ್ರೆ ಇಲ್ಲಿಗೆ ಬಂದು ನನ್ನ ತಂದೆಯವರ ಹತ್ರ ನ್ಯಾಯ ಕೇಳುವಂತದ್ದು ಕ್ರಮ ಮೊದ್ಲಿಂದಲೂ ಇತ್ತು, ಈಗಲೂ ನಡೀತಾ ಇದೆ. ಈಗಲೂ ನಡೀತಾ ಇದೆ. ಇಲ್ಲೇನಾ? ಇಲ್ಲೇ ನಡೀತದೆ. ಮತ್ತೆ ಈ ಧರ್ಮಚಾವಡಿಗೆ ನಮ್ಮ ಊರಿನವರೆಲ್ಲರೂ ಕೂಡ ಬಹಳ ತುಂಬಾ ಗೌರವ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ. ಓಕೆ ಸೂಪರ್. ನೋಡಿ ಈಗಲೂ ಇದು ನಡೀತಾ ಇದೆ, ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಮುಲ್ಕಿ ಸೀಮೆ ಅರಸು ಕಂಬಳ ಅಂತ ಹೇಳುವಂತದ್ದು ಬಹಳ ಒಂದು ಹಿಸ್ಟೋರಿಕಲ್ ಕಂಬಳ, ಇತಿಹಾಸ ಪ್ರಸಿದ್ಧ ಕಂಬಳ. ಕಂಬಳ ಆಗುವ ಸಮಯದಲ್ಲಿ ಅರಸರು ಈ ಪೀಠದಲ್ಲಿ ಕೂತ್ಕೊಳ್ಬೇಕು, ಕಂಬಳ ಆಗುವವರೆಗೆ. ಅದ್ರ ಜೊತೆಗೆ ಉಪವಾಸ ಕೂತ್ಕೊಳ್ಬೇಕು. ಅದು 2 ದಿವಸ. ಮೊದ್ಲು ಅಂತಾದ್ರೆ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ಸಂಜೆ ಕಂಬಳ ಮುಗಿತಾ ಇತ್ತು. ಈಗ 2 ದಿವಸದ ಕಂಬಳ. ಬೆಳಿಗ್ಗೆಯಿಂದ ನೆಕ್ಸ್ಟ್ ಡೇ ಸಂಜೆ ತನಕ ಕೂಡ ಉಪವಾಸ ಕೂತ್ಕೊಳ್ಬೇಕು. ಇಲ್ಲೇ ಕೂತ್ಕೋಬೇಕು, ಎದ್ದು ಎಲ್ಲೂ ಹೋಗಂಗಿಲ್ಲ. ಈ ಕಂಬಳದ ಪ್ರಶಸ್ತಿ ಎಲ್ಲ ಕೊಡೋದಿಲ್ಲಿ? ಇಲ್ಲೇ ಕೊಡೋದು. ಈಗ ನನಗೆ ಕಂಬಳದ ಒಂದು ವಿಜುವಲ್ಸ್ ಅನ್ನ ನೀವು ಕೊಡ್ಬೇಕು ಅಥವಾ ಫೋಟೋಸ್ ಅನ್ನ ಕೊಡ್ಬೇಕು. ನಮ್ಮ ವೀಕ್ಷಕರಿಗೂ ನಾನು ಅದನ್ನ ಹೇಳ್ತೀನಿ, ಯಾಕಂದ್ರೆ ಕಂಬಳ ಅನ್ನೋದು ಈಗ ಸಖತ್ ಫೇಮಸ್ ಆಗಿದೆ. ಇನ್ನೊಂದು ವಿಚಾರ, ನಮ್ಮ ಬೆಂಗಳೂರಲ್ಲೂ ನಾವು ಕಂಬಳವನ್ನ ಮಾಡಿದ್ದೀವಿ, ಅದು ನಮ್ಮ ಹೆಮ್ಮೆ. ಇಲ್ಲಿ ಬ್ಯಾಂಗ್ಳೂರು ಕಂಬಳದ ಜಾಗ ಮೈಸೂರು ಮಹಾರಾಜರದ್ದು. ಹೌದು, ಲಾಸ್ಟ್ ಇಯರ್ ಕಂಬಳಕ್ಕೆ ಮೈಸೂರು ಮಹಾರಾಜರು ನಮ್ಮ ಕಂಬಳಕ್ಕೆ ಬಂದಿದ್ದಾರೆ. ನನ್ನ ಹತ್ರ ಆ ಫೋಟೋ ಇದೆ. ನಿಮ್ ಮನೆಗ್ ಬಂದು ಮಹಾರಾಜರು ಕೂತ್ಕೊಂಡಿರುವಂತ ಫೋಟೋ, ನಿಮ್ ಫ್ಯಾಮಿಲಿ ಒಂದು ಫೋಟೋ ನಾನು ನೋಡಿದೀನಿ. ಆ ಫೋಟೋ ಕೊಟ್ರೆ ಅದನ್ನು ಹಾಕ್ತೀನಿ, ಇಲ್ಲ ನನ್ನ ಹತ್ರ ಇರೋ ಫೋಟೋವನ್ನೇ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ಅದ್ರದ್ದು ಒಂದು ಹಿನ್ನೆಲೆ ಸಹ ಇದೆ. ಮೈಸೂರು ಕಂಬಳ ಬ್ಯಾಂಗ್ಳೂರು ಕಂಬಳ ಆಗುವ ಸಮಯದಲ್ಲಿ ಬ್ಯಾಂಗ್ಳೂರಿನ ಕಂಬಳದ ಆಯೋಜಕರು ಮೈಸೂರು ಅರಮನೆಗೆ ಬಂದು ಜಾಗದ ವಿಷಯ ಕೇಳಿದ್ರಂತೆ. ಆಗ ಪ್ರಮೋದ ದೇವಿ ಅವರು ಹೇಳಿದ್ರಂತೆ, ಮೊದ್ಲಿಂದಲೂ ಕೂಡ ಈ ಜಾಗ ಇಲ್ಲಿ ಆನೆ ಕುದುರೆಗಳು ಓಡಾಡ್ತಿದ್ದದ್ದು ಜಾಗ, ಕೋಣಗಳದ್ದು ವಿಷಯ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ, ನಮ್ಮ ರಾಜಪುರೋಹಿತರಲ್ಲಿ ಕೇಳಿಕೊಂಡು ಅದ ಡಿಸಿಷನ್ ತಗೊಳ್ತೇವೆ ಅಂತ ಹೇಳಿದ್ರು. ರಾಜಪುರೋಹಿತ ನಂಜನಗೂಡಿದ ರಾಜಪುರೋಹಿತರಲ್ಲಿ ಕೇಳಿಕ್ ಹೋಗುವಾಗ ಮುಲ್ಕಿ ಅರಮನೆಗೂ ಮತ್ತು ಮೈಸೂರು ಅರಮನೆಗೂ ಬಹಳ ಒಂದು ಅವಿನಾಭಾವ ಸಂಬಂಧ ಇದೆ. ಮೊದ್ಲು ಕೂಡ ಮೈಸೂರು ಒಡೆಯರು ಮುಲ್ಕಿ ಅರಸು ಕಂಬಳಕ್ಕೆ ಬರ್ತಿದ್ರು ಅಂತ ಹೇಳುವಂತದ್ದು ರಾಜಪುರೋಹಿತರ ಬಾಯಿಯಿಂದ ಬಂದಿದೆ. ಹಾಗಾಗಿ ಅದು ನಮ್ಮ ಲಾಸ್ಟ್ ಇಯರ್ ಕಂಬಳಕ್ಕೆ ಯದುವೀರ್ ಮಹಾರಾಜರು ಬರ್ಲಿಕ್ಕೆ ಕೂಡ ಅದೊಂದು ಬಹಳ ಒಂದು ಸ್ಟ್ರಾಂಗ್ ಬೇಸ್ ಆಗಿ ನಮ್ಗೆ ಸಿಕ್ಕಿತ್ತು. ಹಾಗಾಗಿ ಬಂದಿದೆ. ರಾಜರು, ಮೈಸೂರು ಮಹಾರಾಜರು ಈ ಕಡೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಿಮ್ಮ ಬಂದು ಒಂದಿಷ್ಟು ವಿಶ್ರಾಂತಿನ ಪಡ್ಕೊಂಡು ಹೋಗ್ತಾರೆ. ಮತ್ತೆ ಈಗದ ಮಹಾರಾಜರು ನಮ್ಮನ್ನ ಕಂಬಳದ ನಂತರ ನಮ್ಮ ಜೊತೆ ಬಹಳ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಖಂಡಿತ. ನಾನು ಆ ಫೋಟೋವನ್ನ ನೋಡೇನೆ ಖುಷಿ ಆಗ್ಬಿಟ್ಟೆ, ನಿಮ್ಮ ಸ್ಟೇಟಸ್ ಅಲ್ಲಿ ನೋಡಿದ್ದೆ ಆ ಫೋಟೋನ. ಸೊ ಇದು ಎಂಟ್ರಿ ಮನೆಗೆ. ಈಗ ಇದೆಲ್ಲ ಇತ್ತೀಚಿನದು. ಹೌದು. ಆದ್ರೆ ಮುಂಚೆ ಹೆಂಗಿತ್ತು ಸರ್ ಈ ಪ್ಲೇಸ್ ಅಲ್ಲಿ? ಮೊದಲು ಅರಮನೆ ಯಾವ ರೀತಿ ಇತ್ತು? ಮೊದಲು ಇಲ್ಲಿಂದ ಇದು ಬಸ್ತಿ ಅದೇ ಪ್ಲೇಸ್ ಅಲ್ಲಿ ಇತ್ತು. ಈಗೆಲ್ಲ ನಾವು ರಿನೋವೇಟ್ ಮಾಡಿದ್ದೇವೆ, ಬಿದ್ದು ಹೋಗೋ ಕಂಡೀಷನ್ ಬಂದಿತ್ತು. ರಿನೋವೇಟ್ ಆಗಿದೆ. ಇಲ್ಲಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅರಮನೆ ಇತ್ತು. 1 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇತ್ತು ಅರಮನೆ ಇತ್ತು. ಅಷ್ಟು ದೊಡ್ಡದು. ಹೌದು. ಅದನ್ನ ಈಗದ ಕಾಲದಲ್ಲಿ ಕಟ್ಲಿಕ್ಕೆ ಆಗುದಿಲ್ಲ, ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವೊಂದು ಅರಮನೆ ಒಂದು ಚಿಕ್ಕ ಇದೆ. ಈಗ ಸದ್ಯಕ್ಕೆ ಇವರು ಸ್ವತಃ ನಿರ್ಮಾಣ ಮಾಡಿರುವಂತಹ ಅರಮನೆ ಇದು. ಇಲ್ಲೊಂದು ಮೂರ್ತಿ ಇದೆ, ಇದು ಶಿಲಾಬಾಲಿಕೆ. ಈ ಕಡೆ ಯಕ್ಷಗಾನದಲ್ವಾ ಸರ್ ಇದು? ಇಲ್ಲಿ ಯಕ್ಷಗಾನದ ಈ ಕಡೆ ನೋಡಿ, ಇಲ್ಲಿ ಯಕ್ಷಗಾನದಿದೆ. ಅಲ್ಲಿ ಕಲ್ಕುರ್ಟಿ ದೇವಸ್ಥಾನ, ಕಲ್ಲುರ್ಟಿ ದೇವಸ್ಥಾನ ಅದು. ಈ ಕಡೆ ಬಂದ್ರೆ ಬಾವಿ, ನಮ್ಮ ಬಸದಿಯ ಪೂಜಾ ಕಾರ್ಯಕ್ರಮಕ್ಕೆ ಆ ಬಸ್ತಿಯಿಂದ ಇದು ಆ ಬಾವಿಯಿಂದ ನೀರು ಉಪಯೋಗಿಸ್ತೀರ. ಈ ಬಾವಿಲಿ ನೋಡಿ ಇವಾಗೆಲ್ಲ ರಾಟೆಗಳು ಬಂದಿದೆ, ಆದ್ರೆ ಹಿಂದಿನ ಕಾಲದಲ್ಲಿ ರಾಟೆ ಹೆಂಗಿದೆ ಅನ್ನೋದು ಇಲ್ಲಿದೆ ನೋಡಿ. ಬಹುಶಃ ಇದನ್ನ ಇದುವರೆಗೆ ನಾವು ಹೆಗ್ಗದಲ್ಲಿ ತೋರಿಸಿಲ್ಲ, ಅದಕ್ಕೋಸ್ಕರ ನಾನು ಅಲ್ಲಿ ಹೋಗ್ಬೋದಲ್ಲ? ಓಕೆ. ವಾವ್.
ತುಂಬಾ ಚೆನ್ನಾಗಿದೆ ಸರ್ ನೀರು. ಹಾ ತುಂಬಾ ಆಳ ಇದೆ ನೀರು ಅನ್ಸುತ್ತಲ್ಲ. ಹೌದು ಹೌದು. ರಾಟೆ ನೋಡಿ ಹಿಂಗೆ. ಮೊಬೈಲ್ ಜಾಗೃತಿ. ಇದು ರಾಟೆ ಹಿಂಗೆ ನೀರು ಎಳೆಯೋದಲ್ಲ, ಇವತ್ತು ಹಿಂಗೆ ಎಳೆಯೋದಲ್ಲ. ಹಾಗೆ ಓಕೆ, ಉಲ್ಟಾ ಉಲ್ಟಾ ನೀವು ಕೆಳಗಡೆ ಬಿಡ್ಬೇಕಾ? ಹೀಗೆ ಎಷ್ಟು ಸ್ಮೂತ್ ಆಗಿ ರನ್ ಆಗುತ್ತೆ ನೋಡಿ. ಸೊ ಇದು ಮೂಲ್ಕಿ ಅರಮನೆ. ಸರ್ ಇದು ಯಾವಾಗ ಈಗ ನೀವು ಕಟ್ಟಿರೋದು? 5 ವರ್ಷ ಆಯ್ತು. 5 ವರ್ಷ ಆಯ್ತು. ಈ ಕಂಬಗಳೆಲ್ಲ ಏನು ನಿಮ್ಮ ಬಸದಿ ಕಾನ್ಸೆಪ್ಟ್ ಯಾವ ರೀತಿ? ಇಲ್ಲ ಇಲ್ಲ, ಇದು ಒಂದು ಮೊದಲಿದ್ದು ಹಿಸ್ಟಾರಿಕಲ್ ಕಾನ್ಸೆಪ್ಟ್ ಅಷ್ಟೇ. ಓಕೆ, ಒಳಗಡೆ ಬಂದ್ರೆ ದ್ವಾರ ಬಾಗಿಲು ಫುಲ್ ಟೀಕ್ ಅಲ್ಲ ಇದು? ಹೌದು, ಫುಲ್ ಟೀಕ್. ಓಕೆ, ಬನ್ನಿ ಸರ್ ಒಳಗಡೆ. ತಂದೆಯವರು ಇಲ್ಲ ಇದ್ದಾರೆ, ಮಾತಾಡಿಸ್ಬಿಡೋಣ. ನಿಮ್ಮ ಪೂರ್ಣ ಹೆಸರು ದುಗ್ಗಣ್ಣ ಸಾವಂತ. ಸೊ ನಿಮ್ಮ ಮೊದಲಿನ ಅಂದ್ರೆ ಹುಟ್ಟು ಹೆಸರು ಅದು ಮಹಾವೀರ ಅಂತ ಹೇಳುವಂಥದ್ದು ಹುಟ್ಟು ಹೆಸರು. ಓಕೆ ಓಕೆ. ಪಟ್ಟದ ಹೆಸರು ದುಗ್ಗಣ್ಣ ಸಾವಂತ. ಓಕೆ, ನಾವಿವತ್ತು ಮೂಲ್ಕಿ ಅರಮನೆಯನ್ನ ನೋಡ್ಬೇಕು ಅಂತಾನೆ ಬಂದ್ವಿ. ಗೌತಮ್ ಅವರ ಗೆಳೆಯರಾಗಿ ಸುಮಾರು ವರ್ಷದಿಂದ ಅವರು ಹೇಳ್ತಾ ಇದ್ರು ನನಗೆ ಒಂದ್ಸಲ ಬನ್ನಿ ಅಂತ. ಸೊ ಹಾಗಾಗಿ ಇವತ್ತು ಬಂದಿದ್ದೀನಿ. ನನಗೆ ಇಲ್ಲಿಯ ಹಿಸ್ಟ್ರಿ ಬೇಕು ಗುರುಗಳೇ, ಅಂದ್ರೆ ಇತಿಹಾಸ ಏನಿತ್ತು. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಅರಮನೆ ಅನ್ನೋದು ಇಲ್ಲಿಂದ 1 ಕಿಲೋಮೀಟರ್ ದೂರದವರೆಗೂ ಹಿಂದೆ ಅರಮನೆ ಇತ್ತು. ಸೊ ಹೇಗೆ ಇದರ ಹಿಸ್ಟ್ರಿ ಯಾವ ರೀತಿ ಅಂತ? ನಮ್ಮ ಸಾವಂತ ಅರಸು ಮನೆತನಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ. ಓಕೆ. ಪ್ರಾರಂಭದಲ್ಲಿ ನಮ್ಮ ಅರಮನೆ ಶಮಂತೂರು ಅಂತ ಹೇಳುವಂಥ ಊರಿನಲ್ಲಿ, ಕೆನ್ನಿಕೋಡಿ ಹತ್ತಿರ ಒಂದು ಶಮಂತೂರು ಅಂತ ಗ್ರಾಮ ಇದೆ. ಓಕೆ. ಆ ಗ್ರಾಮದಲ್ಲಿ ಅರಮನೆ ಇತ್ತು. ಅದು ಸುಮಾರು 5 ಎಕರೆ ವಿಸ್ತೀರ್ಣದ ವಿಶಾಲವಾಗಿರತಕ್ಕಂಥ ಅರಮನೆ. ತದನಂತರದಲ್ಲಿ ಅದು ಮುಲ್ಕಿಯ ಕೋಟೆಗೇರಿಗೆ ಬದಲಾಯಿತು. ಅದು ಶಮಂತೂರಿನಲ್ಲಿ ಸುಮಾರು 300-350 ವರ್ಷಗಳ ಕಾಲ ಶಮಂತೂರಿನಲ್ಲಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸುತ್ತಿದ್ದರು ನಮ್ಮ ಹಿರಿಯರು. ತದನಂತರ ಒಂದು 100 ವರ್ಷಗಳ ಕಾಲ ಕೋಟೆಗೇರಿ, ಮುಲ್ಕಿಯ ಕೋಟೆಗೇರಿಯಲ್ಲಿ. ತದನಂತರ ಈಗಿನ ಪಡುಬಣಂಬೂರಿಗೆ 1700 ಸುಮಾರಿಗೆ ಇಲ್ಲಿ ಪಡುಬಣಂಬೂರಿನಲ್ಲಿ ಅರಮನೆ ಸ್ಥಾಪನೆ ಆಯಿತು. ಓಕೆ ಓಕೆ. ಅರಮನೆ ಸುಮಾರು 1 ಎಕರೆ ವಿಸ್ತೀರ್ಣದಲ್ಲಿ ಅರಮನೆ ಇತ್ತು. 1 ಎಕರೆ ವಿಸ್ತೀರ್ಣದಲ್ಲಿ ಅರಮನೆ ಇತ್ತು. ಕಾಲಾನಂತರದಲ್ಲಿ ಕೆಲವೊಂದು ಕಾರಣಗಳಿಂದಾಗಿ ಶಿಥಿಲಾವಸ್ಥೆಗೆ ಬಂದು ಸಂಪೂರ್ಣವಾಗಿ ನಶಿಸಿ ಹೋದಂತಹ ಸಂದರ್ಭದಲ್ಲಿ ಸುಮಾರು 2-3 ತಲೆಮಾರುಗಳ ಹಿಂದೆ ಅರಮನೆ, ನಮ್ಮ ಅರಮನೆ ಬಸದಿಯ ಪೌಳಿಯಲ್ಲೇ ಅರಮನೆ ಇರುವಂತಹ ವ್ಯವಸ್ಥೆ ಇತ್ತು. ಕಾಲಾನಂತರದಲ್ಲಿ ಸುಮಾರು 2016ರ ಸುಮಾರಿಗೆ ನಾವು ಒಂದು ಇಲ್ಲಿ ಅರಮನೆಯನ್ನು ಕಟ್ಟಿ ಇವತ್ತು ಇಲ್ಲಿ ಇದು ಮಾಡಿದ್ದೇವೆ. ನಮ್ಮ ಇಲ್ಲಿದ್ದು ಒಂದು ಸಂಪ್ರದಾಯ ಹೇಗೆ ಅಂತ ಹೇಳಿದ್ರೆ, ಪಟ್ಟಕ್ಕೆ ಬರುವವರ ಹೆಸರು ಮೂಲ ಹೆಸರು ಬದಲಾವಣೆ ಆಗ್ತದೆ. ಒಮ್ಮೆ ಚೆನ್ನರಾಯ ಸಾವಂತರು, ತದನಂತರ ಬರುವವರು ದುಗ್ಗಣ್ಣ ಸಾವಂತರು, ಆ ನಂತರ ಬರುವವರು ಪುನಃ ಚೆನ್ನರಾಯ ಸಾವಂತರು. ಹೀಗೆ ಚೆನ್ನರಾಯ ಸಾವಂತರು ಮತ್ತು ದುಗ್ಗಣ್ಣ ಸಾವಂತರು 2 ಹೆಸರು ನಾಮಾಂಕಿತದಲ್ಲಿ ಅರಸರಾಗಿ ಆಡಳಿತ ನಡೆಸುವಂಥ ವ್ಯವಸ್ಥೆ ನಡ್ಕೊಂಡು ಬಂದಿದೆ. ಅಂದು ಪ್ರಾರಂಭವಾದಂತಹ ವ್ಯವಸ್ಥೆ ಇವತ್ತಿನ ತನಕ ನಡೆದಿದೆ. ಇವತ್ತಿನವರೆಗೂ ನಡೀತಿದೆ. ನಿಮ್ಮ ಕೈಯಲ್ಲಿ ಒಂದು ಉಂಗುರ ಇದೆ. ಹೌದು. ಸೊ ಹೇಳಿದ್ರು ನನಗೆ, ಮಗ ಅವರು ಹೇಳಿದ್ರು ಅದು ಪಟ್ಟದ ಉಂಗುರ. ಅದನ್ನು ತೋರಿಸ್ಬೋದಾ? ಸಂತೋಷ. ಇದು ಇದು ನಿಮಗೆ ಪಟ್ಟ ಸಿಕ್ಕದವಾಗ ಹಾಕುವಂತ ಉಂಗುರ. ಸೊ ಇದು ತಲೆಮಾರಿಂದ ಬಳಸ್ಕೊಂಡು ಬಂದಿರುವಂತ ಉಂಗುರ. ಇದು ಇದರಲ್ಲಿ ಆದಿ ಜನಾರ್ದನ ಸ್ವಾಮಿ ಅಂತ ಬರೆದಿದೆ ಹಳೆಗನ್ನಡದಲ್ಲಿ. ಆದಿ ಜನಾರ್ದನ ಸ್ವಾಮಿ ನಮ್ಮ ಪಟ್ಟದ ದೇವರು. ಶಮಂತೂರಿನಲ್ಲಿ ಆದಿ ಜನಾರ್ದನ ದೇವಸ್ಥಾನ ಇದೆ. ನಮ್ಮ ಪಟ್ಟದ ದೇವರು ಆದಿ ಜನಾರ್ದನ ಸ್ವಾಮಿ. ಆ ಹೆಸರು ನಮ್ಮ ಪಟ್ಟದ ಉಂಗುರದಲ್ಲಿ ಕಾಣಿಸ್ಕೊಂಡು. ನಿಮ್ಮ ಹಿಂದೆ ಪಟ್ಟದ ಮಂಚ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಅದು ಗೊತ್ತಾಗಬೇಕು. ಯಾಕಂದ್ರೆ ಅದರಲ್ಲೂ ಒಬ್ಬ ವ್ಯಕ್ತಿ ಜೀವಿತಾವಧಿಯಲ್ಲಿ ಒಂದೇ ಬಾರಿ ಕುಳಿತುಕೊಳ್ಳುವಂಥದ್ದು. ಪಟ್ಟ ಆಗುವಂಥ ಸಂದರ್ಭದಲ್ಲಿ ಆ ಪಟ್ಟದ ಮಂಚದಲ್ಲಿ ಕುಳಿತುಕೊಂಡು ಪಟ್ಟ ಆಗುವಂಥ ಒಂದು ಸಂಪ್ರದಾಯ. ವಿವಿಧ ಗುತ್ತು ಭಾವಗಳಿವೆ. ವಿವಿಧ ಹಿಂದಿನ ಅರಸು ಮನೆತನಕ್ಕೆ ಸಂಬಂಧಪಟ್ಟಂತಹ ಪ್ರಧಾನ ಮಂತ್ರಿ ಸ್ಥಾನಗಳಿವೆ. ಮತ್ತೆ ಈ ರೀತಿಯ ಸೇನಾಧಿಪತಿಗಳಿದ್ದಾರೆ. ಆ ಸೇನಾಧಿಪತಿಗಳ ಮನೆತನದವರಿದ್ದಾರೆ. ಪಟ್ಟ ಆಗುವಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಸೇರಿ ಅರಸರನ್ನು ಪಟ್ಟಾಭಿಷೇಕ ಮಾಡುವಂತಹ ಒಂದು ಸಂಪ್ರದಾಯ. ಈಗ ಅದ್ರ ಮೇಲೆ ಒಂದ್ಸಲ ಕುಳಿತರೆ ಆಯ್ತದು. ಅದರಲ್ಲಿ ಒಮ್ಮೆ ಸಲ ಕುಳಿತುಕೊಂಡ್ರೆ ಮತ್ತೆ ಅವರು ಕುಳಿತುಕೊಳ್ಳಿಕ್ಕಿಲ್ಲ. ಅದಕ್ಕೆ ದಿನ ಪೂಜೆ ಮಾಡಬೇಕು. ಕಾಯಿ ಇಟ್ಟು ಹೌದು. ಅದು ಖಾಲಿ ಉಳಿಬಾರ್ದು, ಇರಬಾರ್ದು ಅಂತ ದೃಷ್ಟಿಯಲ್ಲಿ ನಾವು ಕಾಯಿ ಇಟ್ಟು ಪೂಜೆ ಮಾಡ್ತೇವೆ. ಇದು ತಲೆಮಾರಿನಿಂದ ಬಂದಂತಹ ಒಂದು ಪಟ್ಟದ ಮಂಚ. ಇದು ನೀವು ಬಾಲ್ಯದಿಂದಲೂ ನೋಡಿದ್ದೀರಿ? ಹೌದು, ಬಾಲ್ಯದಿಂದ ನೋಡಿದ್ದೇವೆ. ಇನ್ನು ಈ ಅರಮನೆಗೆ ಸಂಬಂಧಿಸಿರುವಂತೆ ಕೆಲವೊಂದು ಹಳೆಯ ವಸ್ತುಗಳನ್ನ ಇಲ್ಲೆಲ್ಲ ನಾನು ನೋಡ್ತಾ ಇದ್ದೀನಿ. ಸೊ ಇವೆಲ್ಲ ಆ ಕಾಲದಿಂದಲೇ ಅರಮನೆಯಿಂದ ನೀವು ಉಳಿಸ್ಕೊಂಡು ಬಂದಿರುವಂತದ್ದು. ಬಹುತೇಕ ಹಳೆ ಕಾಲದ ಇಂಥ ಅವಶೇಷಗಳು ಅಥವಾ ವಸ್ತುಗಳು
ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಇದಕ್ಕೆ ಕಾರಣ ಬೇರೆ ಬೇರೆ ಇದೆ. ಯಾಕೆಂತ ಹೇಳಿದ್ರೆ ಅರಮನೆ ಒಂದು ವಿಸ್ತೀರ್ಣದಲ್ಲಿ ಅರಮನೆ ಇತ್ತು. ಇತಿಹಾಸದಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಅದು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ಬಂತು. ಒಂದು ಹೇಳಿಕೆ ಪ್ರಕಾರ ಅದು ಸುಟ್ಟು ಭಸ್ಮ, ಅರಮನೆ ಬೆಂಕಿ ಬಿದ್ದು ಭಸ್ಮವಾಯಿತು ಅಂತ ಹೇಳುವಂತ ಒಂದು ಮಾತು. ಆ ಕಾರಣಕ್ಕಾಗಿ ಹಿಂದಿನ ಕಾಲದ ಒಂದು ಆಂಟಿಕ್ ಅಂತ ಹೇಳುವ ಏನಿದೆ ಅದು ಅದರಲ್ಲಿ ಬಹುತೇಕ ನಶಿಸಿ ಹೋಗಿದೆ. ಉಳಿದ ಕೆಲವೇ ಇದರಲ್ಲಿ ಎಷ್ಟು ರೂಮ್ಗಳಿದೆ, ಎಷ್ಟು ನಿರ್ಮಾಣ, ಇದು ಒಂದು ವಿಶಾಲವಾಗಿರತಕ್ಕಂಥ ಒಂದು ಹಾಲು. ಬಳಿಕ ಸುಮಾರು 5-6 ರೂಮ್ಗಳಿವೆ. ಒಂದು ಆಫೀಸ್ ಇದೆ. ಉಳಿದ್ರು ನಮ್ಮ ಹಿಂದಿನ ಬಸದಿಯಲ್ಲಿ ಸುಮಾರು 4-5 ರೂಮ್ಗಳಿವೆ. ಯಾರಾದರೂ ಗೆಸ್ಟ್ಗಳು ಬಂದರೆ, ಅತಿಥಿಗಳು ಬಂದರೆ ನಾವು ಅವರಿಗೆ ವ್ಯವಸ್ಥೆ ಕಳೆದ 5 ವರ್ಷಗಳ ಹಿಂದೆ ಕಟ್ಟಿದ್ದ ಇದು ಎಷ್ಟು ವರ್ಷ ಆಯ್ತು? ಇದು ಈಗ 8 ವರ್ಷ ಆಯ್ತು. 2016ರಲ್ಲಿ 2016ರಲ್ಲಿ. ಯಾಕೆ ಇಷ್ಟೇ ಸೀಮಿತಕ್ಕೆ ಮಾಡ್ಕೊಂಡ್ರಿ? ದೊಡ್ಡದಾಗಿ ಮಾಡ್ಬೋದು. ಹಿಂದಿನ ಕಾಲದಲ್ಲಿ ಅರಮನೆ ಮತ್ತೆ ಅರಮನೆಯ ಫ್ಯಾಮಿಲಿ ಅಂತ ಹೇಳಿದ್ರೆ 30-40-50 ಜನ ಇದ್ದಂಥ ಅನ್ಡಿವೈಡೆಡ್ ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬದಲ್ಲಿ ಇಂಥ ವ್ಯವಸ್ಥೆ ಇತ್ತು. 40-50 ಜನ ಇರ್ತಿದ್ರು. ಆ ಕಾಲದಲ್ಲಿ ಅಷ್ಟು ದೊಡ್ಡ ಅರಮನೆಯೂ ಬೇಕಿತ್ತು, ಆಗ ಅವಶ್ಯಕತೆಯೂ ಇತ್ತು. ಇವಾಗ ಅಷ್ಟು ದೊಡ್ಡದಿದ್ರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಈಗ ಹೊಸದಾಗಿ ಕಟ್ಟುವಂಥ ಸಂದರ್ಭದಲ್ಲಿ ಮುಂದಿನ ಭವಿಷ್ಯವನ್ನು ನೋಡಿಕೊಂಡುಕೊಂಡು ನಾವು ಚಿಕ್ಕ ರೀತಿಯಲ್ಲಿ ಒಂದು ಕಟ್ಟಿದ್ದೇವೆ. ಎಷ್ಟು ಸಮಯ ಬೇಕಾಯಿತು ಈ ರೀತಿ ಕಟ್ಟೋದಕ್ಕೆ? ಮತ್ತೆ ಇದೇ ಥರ ಸ್ಟ್ರಕ್ಚರ್ ಯಾಕೆ ಮಾಡಬೇಕು ಅನ್ನಿಸ್ತು? ಇದಕ್ಕೆ ಎಷ್ಟು ಖರ್ಚಾಗಿರ್ಬೋದು ಅಂತ? ಇದೆಷ್ಟು ಯಾಕಂತ ಹೇಳಿದರೆ ಅರಮನೆ ಅಂತ ಹೇಳುವಂಥ ಬಂದಾಗ ಎಷ್ಟೆಷ್ಟು ಒಂದು ಅರಮನೆಯ ಒಂದು ಶೈಲಿ ಬೇಕು ಅಂತ ದೃಷ್ಟಿಯಲ್ಲಿ ನಾವು ಈ ರೀತಿಯ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಬೇರೆ ಸಾಮಾನ್ಯವಾಗಿ ಬೇರೆ ಯಾವುದಿರುವುದಿಲ್ಲ. ಮತ್ತೆ ರೂಮ್ಗಳು, ಉಳ್ಕೊಳ್ಳುವಂಥ ರೂಮ್ಗಳು ಬಾಕಿ ಇರುವಂಥದ್ದು. ಇದು ಮಾತ್ರ ಹಿಂದಿನ ಕಾಲದ ರೀತಿಯಲ್ಲೇ ಒಂದು ಇರಬೇಕು ಅಂತ ದೃಷ್ಟಿಯಲ್ಲಿ ಇದು ಮಾಡಿದ್ದೇವೆ. ಎಷ್ಟು ಟೈಮ್ ತಗೊಳ್ತಿದ್ದು? ಒಂದು ಸುಮಾರು 2-3 ವರ್ಷ ತಗೊಂಡಿದೆ. ಸರಿ, ಸುಮಾರು ಎಷ್ಟು ಖರ್ಚು ಆಗಿರ್ಬೋದು? ಸರಿ, ಸುಮಾರು ಒಂದು 2 ಕೋಟಿ ಆಗಿರ್ಬೋದು ಇದಕ್ಕೆ. ಇದು ನಿಮ್ಮ ಮನೆಯವರೆಲ್ಲರ ಅಭಿಪ್ರಾಯನ? ಎಲ್ಲರ ಅಭಿಪ್ರಾಯ. ನನಗಂತೂ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನೋಡಿ, ಕಂಬಳ ಆಗುವಾಗಲೂ ಕೂಡ ನಿಮ್ಮ ಉಪಸ್ಥಿತಿ ತುಂಬ ಮುಖ್ಯವಾಗಿರುತ್ತೆ. ಮತ್ತು ಈ ಮನೆ ಅಥವಾ ಈ ವರಾಂಡಕ್ಕೆ ನಿಮ್ಮ ಮಾತೆ ಬಹಳ ಮುಖ್ಯವಾಗಿರುವಂಥದ್ದು. ನೀವು ಏನು ನಿರ್ಣಯವನ್ನು ಕೊಡ್ತೀರಾ ಅದನ್ನೆಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ ಇವತ್ತಿಗೂ ಅನ್ನೋದು ಕೇಳಿ ತುಂಬ ಖುಷಿ ಆಯಿತು. ಸೊ ಮನೆಗೆ ಬಂದಾಗ ನಾವು ಸುಮ್ಮನೆ ಮನೆಯನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ವಿಡಿಯೋ ಮಾಡೋದನ್ನು ಕೇಳಿದಾಗ ಬಹುಶಃ ನೀವು ಒಂದು ಅವಕಾಶವನ್ನು ಮಾಡಿಕೊಟ್ರಿ. ಹಾಗಾಗಿ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ. ಸಂತೋಷ. ಥ್ಯಾಂಕ್ ಯು. ಈಗ ಮೂಲ್ಕಿ ಅರಮನೆಯ ಬಸ್ದಿ ನೋಡ್ಕೊಬರೋಣ. ಇಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತೆ? ಪ್ರತಿದಿನ ಪೂಜೆ ಆಗ್ತದೆ. ನಮ್ಮ ಜೈನಿಸಂ ಅಲ್ಲಿ 24 ತೀರ್ಥಂಕರ್ ಇದ್ದಾರೆ ದೇವರು. ನಮ್ಮಲ್ಲಿ ಚಂದ್ರನಾಥ ಸ್ವಾಮಿ ತೀರ್ಥಂಕರ್ ಇದ್ದಾರೆ. ಪದ್ಮಾವತಿ ಅಮ್ಮ ದೇವರಿದ್ದಾರೆ. ಇಲ್ಲಿ ಡೈಲಿ ಪೂಜೆ ಆಗ್ತದೆ ಬೆಳಿಗ್ಗೆ. ಪೂಜೆಗೆ ನಮ್ಮ ಜೈನಿಸಂ ಅಲ್ಲಿ ಇಂದ್ರರು ಅಂತ ಇರ್ತಾರೆ. ಅವ್ರು ಇಂದ್ರರು ಬಂದು ಪೂಜೆ ಮಾಡ್ತಾರೆ. ಪ್ರತಿದಿನ ಪೂಜೆ ನಡೆಯುತ್ತೆ? ಪ್ರತಿದಿನ ಪೂಜೆ ಆಗ್ತದೆ. ಇದು ಮೊದಲು ಈ ತರ ಇರಲಿಲ್ಲ. ಈ ತರ ಸ್ಟ್ರಕ್ಚರಲ್ಲಿ ಹೀಗೆ ಇತ್ತು. ಸ್ಟ್ರಕ್ಚರಲ್ಲಿ ಹೀಗೆ ಇತ್ತು. ಬಟ್ ಇದೆಲ್ಲ ಮರದ್ದಿತ್ತು. ಮರದ್ದು ದಳಿಗಳೆಲ್ಲ ಮರದ್ದಿತ್ತು. ಈ ಬಹುಶಃ ಆ ಮರ ಅದು ಉಳಿಸ್ಕೊಂಡಿರೋದು ಇದೆಲ್ಲ ಮೊದ್ಲಿದೆ. ಅದು ಮೊದ್ಲಿದ್ದು. ಇದು ದ್ವಾರಪಾಲಕರು ಮೊದ್ಲಿದೆ ಮರದ್ದು. ಇಲ್ಲಿದೆಯಲ್ಲ. ಸೊ ಇಲ್ಲಿ ಇದು ಪಲ್ಲಕ್ಕಿ ಮೊದಲು ಬಪ್ಪನಾಡು ದೇವಸ್ಥಾನದ ಜಾತ್ರಾ ಸಮಯದಲ್ಲಿ ಇಲ್ಲಿದ್ದು ಮುಲ್ಕಿಸೀಮೆ ಅರಸರು ಇಲ್ಲಿಂದ ಮೆರವಣಿಗೆಯಲ್ಲಿ ಪಲ್ಲಕ್ಕಿಯಲ್ಲಿ ಹೋಗುವಂತದ್ದು ಕ್ರಮ ಇತ್ತು. ಕಾಲಕ್ರಮೇಣ ಅದು ಸ್ವಲ್ಪ ಕಟ್ ಆಫ್ ಆಗಿದೆ. ಹಳೆ ಕಾಲದ ತುಂಬಾ ವಸ್ತುಗಳಿದೆ ಸರ್ ಇಲ್ಲಿ. ಹೌದು. ವಾವ್. ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಇದೇನು ಸರ್ ಇದು? ಮೇಜ್ ತರ ಅಲ್ಲ? ಮೇಜ್ ತರ. ಆಮೇಲೆ ಇದೆಲ್ಲ ಪಲ್ಲಕ್ಕಿದ್ದು ಇದಕ್ಕೆಲ್ಲ ಹಾಕ್ಲಿಕ್ಕಿದೆ. ಅಲಂಕಾರಿಕ ವಸ್ತುಗಳದು. ಇದೆಲ್ಲ ಕಡೆಯುವಂತ ಅರಿಯುವಂತ ಕಲ್ಲುಗಳು. ಇದು ಪಲ್ಲಕ್ಕಿ. ಇದರಲ್ಲೇ ನಿಮ್ ತಂದೆಯವರು ಹೇಳಿದಾಗ ಇದರಲ್ಲೇ ಕೂತ್ಕೊಂಡು ಮುಂಚೆ ಹೋಗ್ತಾ ಇದ್ರು. ಇದೆಲ್ಲ ಮೊದಲಿದ್ದು ಅರಸರು ಪರಂಪರೆಯಿಂದ 1903ರಿಂದ ಇದೆ. ಮೋಸ್ಟ್ಲಿ ತಂದೆಯವರು ಹೇಳಿರಬಹುದು ನಿಮ್ಗೀಗ. ನಮ್ಮಲ್ಲಿ 2 ಆಲ್ಟರ್ನೇಟಿವ್ ನೇಮ್ಸ್ ಬರ್ತದೆ. ಹೇಳಿದ್ರ? ಹೌದು, ಹೇಳಿ. ಚಂದ್ರರಾಯ ಸಾವಂತರು ಮತ್ತೊಂದು. ಹೌದು. ಅದು ವಿಶೇಷವಾಗಿ ಮುಲ್ಕಿಸೀಮೆ ಅರಮನೆಗೆ 39 ಮಾಗಣೆ ಅಂತ ಮೊದಲಿನ ಕಾಲದಲ್ಲಿ. ಈಗದ್ದು ಕಾನ್ಸ್ಟಿಟ್ಯೂನ್ಸಿ ಸಾಧಾರಣ ಮಟ್ಟಿಗೆ 32 ಗ್ರಾಮ. ನಮ್ಮ ಮುಲ್ಕಿಸೀಮೆಗೆ ಇಲ್ಲೊಂದಿಷ್ಟು ಐಟಮ್ಗಳಿದೆಯಲ್ಲ, ಇದು ಏನೇನು? ಇದು ಇದೆಲ್ಲ ಕೆಲವು ಮಡಕೆಗಳಿದೆ. ಮಡಿಕೆ. ಮತ್ತೆ ಇದು ಮೊದಲಿದ್ದು ಎತ್ತಿನ ಗಾಡಿದ್ದು ಬೇರಿಂಗ್. ಇದು ಹೌದು, ಬೇರಿಂಗ್.
ಇದೆಲ್ಲ ಈ ಭತ್ತ ತುಂಬೋದು ಹೌದು ಅಂತದ್ದು ಇದೆಲ್ಲ ತುಂಬೋದು. ಭರಣಿಗಳಿದೆ. ಭರಣಿಗಳು ನೋಡಿ, ಭರಣಿ ಅಂದ ತಕ್ಷಣ ನೆನಪಾಯ್ತು, ಈ ಉಪ್ಪಿನಕಾಯಿಯನ್ನ ಈ ತರ ಭರಣಿಗೆ ಹಾಕಿಡ್ತಾ ಇದ್ರು ಮುಂಚೆ. ಉಪ್ಪು ಮತ್ತೆ ಉಪ್ಪಿನಕಾಯಿಯನ್ನ ಅದು ಹಾಳಾಗ್ತಿರ್ಲಿಲ್ಲ, ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತಾ ಇತ್ತು. ಇದು ಅಟ್ಟ ರೂಮ್, ಮುಚ್ಚಿಗೆ ಮನೆ ಅಂತ ಕರಿತೀವಿ ನಾವು ಹಳ್ಳಿಯಲ್ಲಿ. ಸೊ ಇದನ್ನ ಹೊತ್ಕೊಂಡು ಹೋಗೋದಕ್ಕೆ ಒಂದು ಏಣಿ. ಇಲ್ಲೇನಿದೆ, ಇದೊಂದು ಮೊದಲಿದೆ ಎಂಟ್ರೆನ್ಸ್. ಈಗ ಆ ಕಡೆ ಎಲ್ಲ ನಾವು ನೋಡಿ ಬಿಲ್ಡಿಂಗ್ ಇಲ್ಲಿ ಒಂದು ವಿಶೇಷ ಇದೆ. ಈ ಬಾಗಿಲನ್ನ ಹಿಂಗ್ ಕ್ಲೋಸ್ ಮಾಡ್ತೀನಿ ನೋಡಿ ನಾನು. ಇಲ್ಲಿ ನೋಡಿ, ಇವಾಗೆಲ್ಲ ಬಿಜಾಗ್ರೆ ಅಂತ ಹಾಕ್ಬಿಟ್ಟು ಬಾಗಿಲನ್ನ ಏನೇನೋ ಇದು ಮಾಡಿ ಹೊರಗೆ ತೆಗಿತಾರೆ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಹಿಡಿ ನೋಡಿ, ಕೈ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಹಿಂಗಿದ್ರೆ ಸರ್ ಲಾಕ್ ಹಿಂಗ್ ತೆಗಿಬಹುದು. ಬಾಗಿಲು ನೋಡಿ ಹಿಂಗ್ ಬರುತ್ತೆ. ಇದೆಲ್ಲ ಮೊದ್ಲಿದ್ದೆ ಮರಗಳು, ಮೊದ್ಲಿದ್ದೆ ಮೊದಲಿನ ಮರ. ಆಮೇಲೆ ಬಾಗಿಲಲ್ಲಿ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು, ಇಲ್ಲೊಂದು ಸ್ಪೇಸ್ ಇಡ್ತಾ ಇದ್ರು. ನಮ್ಮ ಮನೆಯಲ್ಲೂ ಕೂಡ ಇರ್ತಿದ್ರು. ಹೌದಾ? ಈ ಸ್ಪೇಸ್ ಯಾಕೆ ಅಂತ ಹೇಳಿದ್ರೆ, ಏನಾದ್ರು ಪ್ರಸಾದ ತಂದಿದ್ದು ಅಥವಾ ಬೇರೆ ಏನೋದ್ನು ಕೆಳಗಡೆ ಇಡಬಾರ್ದು ಅಂತ ಹೇಳ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಇಟ್ಟು ಹೋಗೋದು ಹಿಂಗೆ. ಸೊ ಇದನ್ನೆಲ್ಲ ದ್ವಾರ ಬಾಗಿಲು ಅಂದ್ರೆ ಒಂದೊಂದು ಬಾಗಿಲು ಒಂದೊಂದು ಡಿಫ್ರೆಂಟ್ ಆಗಿ ಕೆತ್ತನೆ ಇಡ್ತಾ ಇದ್ರು. ಓ, ಇಲ್ಲೂ ತುಂಬಾ ಜಾಗ ಇದೆಲ್ಲ. ಕಂಬಗಳು ನೋಡಿ, ಹಳೆ ಕಾಲದ ಕಂಬ ಹಿಂಗೆ ಇದೆ. ಇದು ನಮ್ದು ಗೋಶಾಲೆ, ಓಕೆ, ಅರಸು ಡೈರಿ ಫಾರ್ಮ್ಸ್ ಅಂತ ನಾವು ಹೆಸರಿಟ್ಟಿದ್ದೇವೆ. ಎಷ್ಟು ಗೋಗಳಿದಾವೆ ಸರ್? ಈಗ ಸಾಧಾರಣ ಒಂದು 30-35 ತನಕ ಓಕೆ ದನಗಳಿದಾವೆ. ಹೌದು. ಸೊ ಏನ್ ಸ್ಪೆಷಲ್ ಇಲ್ಲಿ? ನಮ್ಮದು ಬೈ ಪ್ರಾಡಕ್ಟ್ಸ್ ಇದೆ, ತುಪ್ಪ ಮತ್ತೆ ಸೈಲೇಜ್. ಸೈಲೇಜ್ ಹೇಳಿದ್ರೆ ಒಂದು ಫೀಡ್, ಅದು ಸಪ್ಲಿಮೆಂಟರಿ ಫೀಡ್. ಓಕೆ, ಮತ್ತೆ ನಾವು ಇಲ್ಲಿಂದ ಕೆಲವು ಫಾರ್ಮ್ಸ್ ಗಳಿಗೆ ಸಪ್ಲೈ ಕೊಡ್ತೇವೆ ಅಂತದಿದೆ. ಮತ್ತೆ ವಿಶೇಷತೆ ನಮ್ಮ ಡೈರಿ ಫಾರ್ಮ್ ಇದೆ ಅಂತ ಹೇಳಿದ್ರೆ ಮನೆ ಮನೆಗೆ ಹಾಲು ಸಪ್ಲೈ. ಮನೆಗೆ ಹಾಲು ಡೋರ್ ಡೆಲಿವರಿ. ಈಗ ಅವ್ರೇನೋ ಮಾಡ್ತಿದಾರಲ್ಲಿ, ಅದೇ ಹಾಫ್ ಲೀಟರ್ ಪ್ಯಾಕೆಟ್. ಅದನ್ನ ತೋರ್ಸೋಣ. ಇದು ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡಿರೋದು. ನೋಡಿ ವೀಕ್ಷಕರೇ, ಇಲ್ಲಿ ಪ್ಯಾಕೆಟ್ ಇದೆ ನೋಡಿ, ಅರಸು ಪ್ಯೂರ್ ಅಂಡ್ ಫ್ರೆಶ್ ಮಿಲ್ಕ್. ಇದು ನಿಮ್ದೇ ಬ್ರ್ಯಾಂಡ್ ಅಲ್ಲಿ ಪ್ರತಿ ಮನೆಗೆ ಹೋಗುತ್ತೆ. ಬೆಳಿಗ್ಗೆನೂ ಹೋಗುತ್ತೆ, ಮಧ್ಯಾಹ್ನನೂ ಹೋಗುತ್ತೆ. ಬೆಳಿಗ್ಗೆ ಫುಲ್ ಇದೆ, ಮಧ್ಯಾಹ್ನ ಲಿಮಿಟೆಡ್ ಮಾತ್ರ. ನೋಡಿ ವೀಕ್ಷಕರೇ, ಇಲ್ಲೇ ಹಾಲನ್ನ ಕರೆದು ಇಲ್ಲೇ ಪ್ಯಾಕೆಟ್ ಮಾಡ್ತಾರೆ. ಇದೇ ಫ್ರೆಶ್ ಹಾಲು. ಇಲ್ಲಿ ನೋಡಿ, ಇದಕ್ಕೆ ಯಾವುದೇ ಏನು ಮಿಕ್ಸಿಂಗ್ ಏನೂ ಆಗೋದಿಲ್ಲ. ಪ್ಯಾಸ್ಚರೈಸೇಷನ್ ಇಲ್ಲ, ರಾ ಮಿಲ್ಕ್ ಅದು. ಪ್ಯೂರ್ ಆಗಿ. ಇದು ಹಾಫ್ ಲೀಟರ್ ಸರ್? ಇದು ಹಾಫ್ ಲೀಟರ್. ಓಕೆ, ಹಾಫ್ ಲೀಟರ್ ನೀವು ಮನೆಗೆ ತಲುಪಿಸ್ತಾರೆ. ಓಕೆ, ಸರಿ. ಸುಮಾರು ಎಷ್ಟು ಹೋಗುತ್ತೆ ಸರ್ ಇದು? ಇಲ್ಲಿ ಪೂರ್ತಿ ಹೋಗುತ್ತಾ ಅಥವಾ ಡೈರಿಗೆ ಹೋಗುತ್ತೆ? ಬೆಳಿಗ್ಗೆ ಫುಲ್ ಹೋಗುತ್ತೆ, ಸಂಜೆ ಸ್ವಲ್ಪ ಪಾರ್ಟ್ ನಾವು ಡೈರಿ ಹಾಕ್ತೇವೆ. ಓಕೆ. ಇದನ್ನ ಜನ ನೋಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಾವೆಲ್ಲ ಪ್ಯಾಕೆಟ್ ಹಾಲನ್ನ ಕುಡಿತಾ ಇರ್ತೀವಿ. ಪ್ಯಾಕೆಟ್ ಹಾಲು ದೇಹದ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದನ್ನ ನಾವು ಹಿಂದೆ ಕೆಲವೊಂದು ಕಾರ್ಯಕ್ರಮ ಮಾಡಿಯೂ ತೋರಿಸಿದೀವಿ. ಆದ್ರೆ ಈ ರೀತಿ ಇಲ್ಲೇ ಕರೆದು ಈ ರೀತಿ ಪ್ಯಾಕೆಟ್ ಮಾಡಿ ಕೊಡುವಂತ ಹಾಲಿದೆಯಲ್ಲ, ಇದು ಬಹುಶಃ ಮಕ್ಕಳಿಗೆಲ್ಲ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ಇದು ನನಗೆ ಸ್ಪೆಷಲಿ ಖುಷಿ ಆಗಿರುವಂತ ವಿಚಾರ ಸರ್, ಇವತ್ತು ಇಲ್ಲಿ ಬಂದಿದ್ದಕ್ಕೆ. ಇದು ಹಿಂಗೆ ಕಂಟಿನ್ಯೂ ಆಗ್ಲಿ, ಈ 30 ಇರೋದು ಇನ್ನೂ 90 ಆಗ್ಲಿ ಅಂತ ನಾನು ಅನ್ಕೊಂತೀನಿ. ಕಂಬಳದ ಕೋಣೆ ಈಗ ರೆಡಿ ಮಾಡಿ ಹೇಳಿದ್ರೆ, ನಾವು ದೊಡ್ಡ ಕೋಣ ಸಾಕುದಿಲ್ಲ ಅಂತ ಹೇಳಿದ್ರೆ ನಮ್ಮ ಕೋಣಗಳಿಗೆ ಯಾರು ಕಾಂಪಿಟೇಷನ್ ಮಾಡ್ಲಿಕ್ಕಿಲ್ಲ. ಅದು ಅರಮನೆದು ಗೌರವ. ಅಂದ್ರೆ ಇದೀಗ ಕಂಬಳದ ಕೋಣ ಇನ್ನು ಬೆಳಿಬೇಕು. ಓಕೆ, ಇವೆರಡು ಕಂಬಳದ ಕೋಣನ? ಹೌದು. ಓಕೆ, ಸೊ ನಾವು ಕಾಂಪಿಟೇಷನ್ ಕಳಿಸ್ಲಿಕ್ಕೂ ಇಲ್ಲ ಇದನ್ನು. ಓಕೆ. ಹಾಗೆ. ಸೊ ನಿಮ್ಮ ಮನೆಯಲ್ಲಿ ಈಗ ನೀವು ಅದನ್ನ ಇದು ಮಾಡಿ ಒಂದ್ಸಲ ಓಡಿಸ್ತೀರಾ? ಓಡಿಸಿ ನಮ್ಮ ಕಂಬಳದಲ್ಲಿ ನಮ್ಮ ಕೋಣವೇ ಫಸ್ಟ್ ಇಳಿಬೇಕು. ಓಕೆ, ಲಾಸ್ಟ್ ಎಲ್ಲ ಕಂಬಳ ಆದ್ಮೇಲೆ ನಮ್ಮ ಕೋಣ ಇಳಿದು ಅದು ಫೈನಲ್. ಮತ್ತೆ ಫೈನಲ್ ಅಂದ್ರೆ ನಮ್ಮ ಕೋಣವೇ ಲಾಸ್ಟ್ ಇಳಿಲಿಕ್ಕೆ. ಓಕೆ, ಅದಾದ್ಮೇಲೆ ಯಾವ ಕೋಣನೂ ಇಳಿಲಿಕ್ಕಿಲ್ಲ. ಓಕೆ, ನೋಡಿ ಇದು ಗೊತ್ತಿರಲಿಲ್ಲ. ಪ್ರಾರಂಭ ಮತ್ತು ಅಂತಿಮ ನಮ್ಮ ಕೋಣಗಳಿಂದ. ಹಾಗೆ ಮೊದಲು ಬೇರೆ ಕೋಣಗಳಿದ್ವಾ ಇಲ್ಲಿ? ಎಲ್ಲಿ ಇತ್ತು? ಅರಮನೆಯಲ್ಲಿ. ಈಗ ಇದನ್ನ ದೊಡ್ಡದು ಮಾಡ್ತಾ? ಹೌದು, ಲಾಸ್ಟ್ ಇಯರ್ ಕಂಬಳಕ್ಕೆ ಓಡಿಸಿತ್ತು. ಓಕೆ. ಚಿಕ್ಕ ಮರಿಗಳನ್ನ ತಂದು ಇದ್ ಮಾಡ್ತಿರೋದಾ ಹೆಂಗೆ? ನಮ್ಗೆ ಚಿಕ್ಕ ಮರಿಗಳೇ ಸಾಕಾಗ್ತದೆ, ನಮ್ಗೆ ದೊಡ್ಡ ಕಂಬಳದ ಕೋಣ ಅಗತ್ಯ ಇರೋದಿಲ್ಲ, ಕಾಂಪಿಟೇಷನ್ ಅಂತ ಹೋಗ್ಲಿಕ್ಕೆ ಇರೋದಿಲ್ಲ. ಈ ಕೋಣದಲ್ಲಿ 2 ವಿಧ ಇರುತ್ತಲ್ಲ, ಒಂದು ಬೆಳ್ಳು ಒಂದು ಕಾಳು ಅಂತ ಏನೋ ಕರೀತಾರೆ. ಕಪ್ಪಿರ್ಬೇಕು, ಒಂದು ಬೆಳ್ಳಗಿರ್ಬೇಕು. ಜೋಡಿಗೆ. ಓಹೋ, ಬಿಟ್ರೆ ಕುಣಿದಾಡ್ಬಿಡುತ್ತೆ ಸ್ವಲ್ಪ ಅಗ್ರೆಸಿವ್. ಇದು ತಂದೆಯವರೇ ಮಾಡಿದ್ದ ಈಗ? ಹೌದು, ಮೊದ್ಲಿತ್ತು ರಿನೋವೇಷನ್ ಮಾಡಿದ್ರು. ಇದಕ್ಕೆ ನಮ್ಮ ಧರ್ಮೋತ್ಥಾನ ಟ್ರಸ್ಟ್ ತುಂಬಾ ಸಹಕಾರ ಕೊಟ್ಟಿದೆ. ಓಕೆ. ಇದು ಈಗ ಮಾನಸ್ತಂಭ ಇದೆಯಲ್ಲ, ಏನ್ ವಿಶೇಷ ಇದು? ಮಾನಸ್ತಂಭ ಎಲ್ಲ ಬಸ್ತಿಗಳಲ್ಲಿ ಇರುವಂತದ್ದು, ಊರಿನ ಬಸ್ತಿಗಳಲ್ಲಿ ಇರುವಂತದ್ದು. ಬಟ್ ಇದು ನಮ್ಮ ಮೂಡುಬಿದ್ರೆ ಸಾವಿರಗಮದ ಬಸ್ತಿ ಅಂತದ್ದೆಲ್ಲ ಉಂಟಲ್ಲ, ಇದು ಇಲ್ಲೂ ಕೂಡ ಒಂದು 200 ಫ್ಯಾಮಿಲೀಸ್ ಜೈನ್ಸ್ ಇದ್ರಂತೆ ಮೊದ್ಲು. ಈಗಿರುವಂತದ್ದು 20 ಮಾತ್ರ. ಹಾಗೆ ಇದು ಒಂದು ಜೈನ ಕೇಂದ್ರ ಆಗಿತ್ತು. ಈಗ ನಾವು 1000 ಕಂಬಗಳ ಬಸದಿ ಮೂಡುಬಿದ್ರೆಯಲ್ಲಿ ಇರೋದು, ಅಲ್ಲಿಗೆ ಹೋದ್ರು ಕೂಡ ಇದೇ ತರ ಕಂಬ ಕಾಣ್ತದೆ. ಅದು 60 ಅಡಿ ಇರಬಹುದು, ಸ್ವಲ್ಪ ಕಡಿಮೆ ಇದೆ ಅಲ್ವಾ? ಬಟ್ ಇದನ್ನೆಲ್ಲ ನೋಡೋದೇ ಒಂಥರ ಚಂದ. ಆಮೇಲೆ ಏಕಶಿಲೆಯಿಂದ ಇದನ್ನ ನಿರ್ಮಾಣ ಮಾಡಿ ಅವರು ಅಲ್ಲಿಂದ ಅದಕ್ಕೆ ಏನು ಇದಿರೋದಿಲ್ಲ ಸರ್. ಅಂದ್ರೆ
ಅದು ಹಂಗೆ ನಿಂತು ಬಿಡುತ್ತೆ. ಅದೇ ಅದೇ ಈ ಎಷ್ಟೇ ಮಳೆ ಇರ್ಲಿ ಗಾಳಿ ಇರ್ಲಿ ಅದು ಬೀಳೋದು ಆ ತರದ್ ಏನು ಆಗೋದಿಲ್ಲ. ಇವತ್ತಿಗೂ ಹಂಗೆ ಇದೆ. ಅದಕ್ಕೆ ಯಾವ್ದು ಅಲ್ಲಿ ಮೂಡುಬಿದ್ರೆಯಲ್ಲಿ ನೋಡುವಂತ 1000 ಕಂಬದ ಬಸದಿಗೆ ಹೋದ್ರೆ ಸುಮಾರು 1400 ಹಿಂದೆ ಹಿಸ್ಟ್ರಿ ಸಿಗುತ್ತೆ ಅದಕ್ಕೆ. ಸೊ ಅವತ್ತಿಂದನೂ ಹಂಗೆ ನಿಂತಿದೆ ಅಂದ್ರೆ ಅದು ಗ್ರೇಟ್ ಅಲ್ವಾ? ಈಗ ಎಲ್ಲ ಮೆಷಿನರೀಸ್ ಮೊನ್ನೆ ಕಟ್ಟಿರುವಂತ ಮನೆಗಳೇ ದೊಡ್ಡ ಬಿರುಗಾಳಿ ಬಂದ್ರೆ ಹಾರಿಸ್ಕೊಂಡು ಹೋಗುತ್ತೆ. ಅಂತದ್ರಲ್ಲಿ ಇದು ನೋಡಿ ಹಂಗೆ ಇದೆ. ಅದೇ ವಿಶೇಷ ಹಿಂದಿನವ್ರ ಕೆಲಸ. ಇಲ್ಲಿಂದ ನೇರವಾಗಿ ಕಾಣಿಸುತ್ತಲ್ಲ. ಹೌದು, ಇದು ಅನಂತನಾಥ ಸ್ವಾಮಿ. ನಮ್ಮ 24 ತೀರ್ಥಂಕರಲ್ಲಿ ಮತ್ತೊಂದು ತೀರ್ಥಂಕರ ಶ್ರೀ ಅನಂತನಾಥ ಸ್ವಾಮಿ ಅಂತ. ಓಕೆ. ಈ ಬಸ್ತಿಯಲ್ಲಿ ಅನಂತನಾಥ ಸ್ವಾಮಿ ಇದ್ದಾರೆ. ಇದು ಕಂಪ್ಲೀಟ್ಲಿ ಶಿಲಾಮಯ. ಕಂಪ್ಲೀಟ್ಲಿ ಶಿಲಾಮಯ ಬಸ್ತಿ. ಹೌದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಒಂದು ಏಪ ಜೀರ್ಣೋದ್ಧಾರ ಏನಿದ್ದಾರೆ. ಇದು ಜೀರ್ಣೋದ್ಧಾರ ಆಗಿದ್ದು ಯಾವಾಗ? ಅದೇ ಸಾಧಾರಣ 5-6 ವರ್ಷ. ಒಂದು ಐಬಕ ತೀರ್ಥ ಬಸ್ತಿ ಏನತ್ತ, ಅದೇ 5-6 ವರ್ಷ ಸಮಯ. ಇದೆಲ್ಲ ಮೊದ್ಲಿದ್ ಹಾಗೆ ಉಳಿಸ್ಕೊಂಡಿದ್ದ? ಇದು ಎಲ್ಲ ಉಳಿಸ್ಕೊಂಡದ್ದು ಮೊದಲಿದ್ದೆ. ಓಕೆ, ಮೊದಲಿದ್ದೆ. ಈ ಮೂರ್ತಿಯಲ್ಲಿ ಪಾರ್ಶ್ವನಾಥ ಸ್ವಾಮಿ ಇದೊಂದು ಮೂರ್ತಿ. ಇದು ಓಕೆ. ಕಳೆದ ಕೆಲವು ದಿವಸಗಳ ಹಿಂದೆ ನಮ್ಮ ಯುಗಳ ಮೋಹಿನಿ ಮಹಾರಾಜರು ನಮ್ಮ ಈ ಬಸ್ತಿಗೆ ಬಂದಿದ್ರು. ಓಕೆ ಓಕೆ. ಆ ಸಂದರ್ಭದಲ್ಲಿ ಈ ಮೂರ್ತಿ ಪಾರ್ಶ್ವನಾಥ ಸ್ವಾಮಿ ದೇವರ ಮೂರ್ತಿಯನ್ನು ನೋಡಿಕೊಂಡು ಅವರು ಒಂದು ಮಾತು ಹೇಳಿದ್ರು, ಇಡೀ ಇಂಡಿಯಾದಲ್ಲಿ ಇಂತಹ ಮೂರ್ತಿ ಎಲ್ಲೂ ಇಲ್ಲ ಹೇಳಿ. ಅದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಆ ಮೂರ್ತಿಗೆ ಮತ್ತೆ ಹೆಡೆಗೆ ಕಂಪ್ಲೀಟ್ಲಿ ಗ್ಯಾಪ್ ಇದೆ, ಎಲ್ಲೂ ಟಚ್ ಇಲ್ಲ. ಇಂಥದ್ದು ವಿಶೇಷ ಮೂರ್ತಿ ಎಲ್ಲೂ ಇಲ್ಲ ಅಂತ ಹೇಳುವಂಥದ್ದು ಅವರ ಅಭಿಪ್ರಾಯ. ಹಾಗಾಗಿ ಇದು ಆಕ್ಚುಲಿ ಮತ್ತೆ ಈಗ ಕರ್ಕೊಂಡು ಹೋಗ್ತೇನೆ ಕಲ್ಲ ಬಸ್ತಿ ಅಂತ, ಅಲ್ಲಿ ಇತ್ತು. ಅಲ್ಲಿಂದ ಇಲ್ಲಿಗೆ ಇದನ್ನ ಶಿಫ್ಟ್ ಮಾಡಿತ್ತು. ಅಲ್ಲಿಗ ಪೂಜೆ ಇಲ್ಲ, ದೇವರು ಇಲ್ಲ. ಈಗ ಅಜೀರ್ಣಾವಸ್ಥೆಯಲ್ಲಿದೆ. ಅದನ್ನು ಜೀರ್ಣೋದ್ಧಾರ ಮಾಡುವ ಆಲೋಚನೆಯಲ್ಲಿ ನಾವಿದ್ದೇವೆ. ಹಾಗೆ ಇಲ್ಲ, ಅದಾಗ್ಲಿ ಸರ್. ಹೌದು, ಬೇಗ ಆಗ್ಲಿ ಅಂತ ನಾವು ಅನ್ಕೊಂತೀವಿ. ಪಂಚಬಸ್ತಿ ಆ ಕಡೆ ಸುತ್ತ 4 ಬಸ್ತಿಗಳು ಬೇರೆ ಇತ್ತು. ಇದೊಂದು ಮಿಡ್ಲಲ್ಲಿ ಬಸ್ತಿ, ಪಂಚಬಸ್ತಿ ಅಂತ ಇವ. ಓಕೆ ಓಕೆ. ಈಗ ಎಲ್ಲ ಈಗ 4 ಬಸ್ತಿ ಇಲ್ಲ ಇಲ್ಲ, ಖಾಲಿ ಫೌಂಡೇಶನ್ ಇದೆ ಅಷ್ಟೇ ಈಗ. ಓಕೆ. ಮತ್ತೆಲ್ಲ ದೇವರೆಲ್ಲ ಇದ್ರಲ್ಲೇ ಒಳಗಡೆ. ಈ ಬಸದಿಯ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಶ್ರಾವಣ ಮಾಸದಲ್ಲಿ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೀತದೆ. ಓಕೆ. ಇಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಜೈನರು ಬಿಟ್ಟು ಜೈನೇತರರು ಕೂಡ, ಬೇರೆ ಕಮ್ಯುನಿಟಿಯವರು ಕೂಡ ಇಲ್ಲಿ ಮ್ಯಾಕ್ಸಿಮಮ್ ಒಂದು ಸಾವಿರಕ್ಕೂ ಹತ್ರ 1,000 ತನಕ ಪೂಜಾ ಡೈಲಿ ಪೂಜೆ ಆಗ್ತದೆ. ಡೈಲಿ ಅನ್ನ ಸಂತರ್ಪಣೆ ಈ ಬಸ್ತಿಯಲ್ಲಿ ನಡೀತದೆ. ಹಾಗೆ ಹಳೆ ಅಂಗಡಿ ಪಡುಪಣಂಬೂರು ಈ ಗ್ರಾಮದ ಹೆಸರು. ಓಕೆ. ಇದು ಮಂಗಳೂರಿಗೆ ಸೇರುತ್ತಾ? ಇದು ಮ್ಯಾಂಗ್ಳೂರ್. ಎಷ್ಟು ಚೆನ್ನಾಗಿ ಕಾಣುತ್ತೆ. ಈಗ ಎಲ್ಲಾ ಬಸ್ದಿಗಳಲ್ಲೂ ವಿಗ್ರಹಗಳಿರುತ್ತಲ್ಲ, ಅದು ಒಂದೇ ದೇವರ ವಿಗ್ರಹ ಇರುತ್ತಾ ಅಥವಾ ಏನು? 24 ತೀರ್ಥಂಕರಲ್ಲಿ ಯಾವ್ದಾದ್ರು ಒಂದೊಂದು ಬಸ್ತಿಯಲ್ಲಿ ಒಂದೊಂದು ತೀರ್ಥಂಕರ. ಓಕೆ. 24 ತೀರ್ಥಂಕರ ಇದ್ದಾರೆ. ಒಂದು ಬಸ್ತಿಯಲ್ಲಿ ಚಂದ್ರನಾಥ ಸ್ವಾಮಿ ಇರ್ಬೋದು, ಮುನಸೂರು ದೇವರು ಇರ್ಬೋದು, ಓಕೆ, ಅನಂತನಾಥ ಸ್ವಾಮಿ ಬಸ್ತಿ ಇರ್ಬೋದು. ಇದು ಚಂದ್ರನಾಥ ಸ್ವಾಮಿ ಬಸ್ತಿ. ಓಕೆ. ಎಲ್ಲ ನಿಂತಿರೋದೇ ಇರೋದಲ್ಲ? ಹೌದು, ಕೆಲವೊಂದು ಕೂತಿರೋದಿರುತ್ತೆ. ಹೌದು, ಮಹಾವೀರ ಸ್ವಾಮಿ ಎಲ್ಲ ಕೂತ್ಕೊಂಡಿರ್ತದೆ. ಇದು ಕೂಡ ಜೀರ್ಣೋದ್ಧಾರ ಆಗಿ ಸಾಧಾರಣ 3-4 ವರ್ಷದ ಒಳಗೆ. ಅರಸು ಪರಂಪರೆ ಆದ್ರಿಂದ ಬಹುಶಃ ಇದನ್ನೆಲ್ಲ ಮಾಡೋದು ಸಾಧ್ಯ ಆಯ್ತು ನಿಮ್ಗೆ ಅನ್ಸುತ್ತಲ್ಲ? ಇಲ್ಲ ಅಂದ್ರೆ ಅಲ್ಲ, ಆಗದ ಕಾಲದಲ್ಲಿ 200 ಶ್ರಾವಕರದ್ದು ಮನೆಗಳು ಇತ್ತು. ಹೌದು. ಈಗ ಎಲ್ಲ ಕಮ್ಮಿಯಾಗಿ 20ಕ್ಕೆ ಬಂದು ನಿಂತಿದೆ. ಆಗದ ಕಾಲದಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಹೋಗುವಂತ ದೊಡ್ಡ ಸಂಗತಿ ಆಗ್ತಿರ್ಲಿಲ್ಲ ಅಲ್ವಾ? ಈಗ ಸ್ವಲ್ಪ ಕಷ್ಟ. ಒಳಗಡೆ ಆಯ ಎಲ್ಲ ಕಲ್ಲಲ್ಲೇ ಇದೆ ಅಲ್ಲ? ಇದು ಕೆಂಪುಗಲ್. ಇದು ಶಿಲಾಮಯ ಅಲ್ಲ, ಮೇಲ್ಗಡೆ ಶಿಲಾಮಯ. ನಾವು ಆಗ ಹೋದ ಅದು ಹೋಗಿರೋದು. ಇದು ನಾವು ಮೊದ್ಲಿದ್ದೆ ಹಾಗೆ ಮೇಂಟೈನ್ ಮಾಡಿ. ವಾವ್. ಮೇಲ್ಗಡೆದು ಮೊದ್ಲಿದ್ ಹಾಗೆ ಉಳಿಸ್ಕೊಂಡಿರೋದಂತೆ. ನೋಡಿ ಹೆಂಗಿದೆ ಅಂತ. ಎಷ್ಟು ಉಳಿಸ್ಕೊಳಕ್ಕಾಗತ್ತೆ ಅಷ್ಟು ಉಳಿಸ್ಕೊಂಡಿದ್ದೀರಾ, ಅದೇ ಖುಷಿ. ಮೊದ್ಲಿದ್ದು ಆದಷ್ಟು ಸ್ಟ್ರಕ್ಚರಲ್ಲಿ ಉಳಿಸ್ಕೊಂಡಿದ್ದು. ಈಗೆಲ್ಲ ಇಂಥದ್ದು ಮಾಡ್ಲಿಕ್ಕೂ ಕಷ್ಟ ಇದೆ. ಪ್ರತಿದಿನ ಇಲ್ಲೂ ಕೂಡ ಪೂಜೆ ಆಗ್ತದೆ. ಇಡೀ ಕ್ಷೇತ್ರಕ್ಕೆ ಪಾಲವನು, ಯಾಕಂದ್ರೆ ಪಾಲನೆ ಮಾಡುವನು ಈ ಕ್ಷೇತ್ರಕ್ಕೆ. ಸೊ ಅದಕ್ಕೋಸ್ಕರ ಕ್ಷೇತ್ರಪಾಲ ಅಂತ ಹೇಳೋದು. ಸುಮಾರು ಕಡೆ, ಆಲ್ಮೋಸ್ಟ್ ಸುಮಾರು ಕಡೆ ಅಲ್ಲ, ಎಲ್ಲಾ ಕಡೆನೂ ಕ್ಷೇತ್ರಪಾಲ ದೇವರು ಇದ್ದೇ ಇರುತ್ತೆ. ವೀಕ್ಷಕರೇ, ಈಗ 2 ಬಸದಿಯನ್ನ ತೋರಿಸಿದ್ವಿ. ಈಗ ನಾವು 3ನೆಯ ಬಸದಿಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿರೋದು ಸರ್? ಇಲ್ಲ, ಕಲ್ಲ ಬಸದಿ ಅಂತ. ಈಗ ಅದು ಕೆಲಸ ಆಗ್ಬೇಕಾಗಿದೆ. ಇನ್ನು ಕೆಲಸ ಆಗ್ಬೇಕಾಗಿದೆ. ಓಕೆ, ತೋರ್ಸೋಣ. ಇದು ಕಲ್ಕುಡ ದೈವಸ್ಥಾನ. ಇದು ಆ ಬಸ್ತಿದ್ದು ಕ್ಷೇತ್ರಪಾಲ ಇದ್ದಾಗ. ಓಕೆ ಓಕೆ ಓಕೆ. ಆ ಬಸ್ತಿಯನ್ನು ಕಾಯ್ತಿರುವಂತದ್ದು ದೈವ ಅಂತ. ಇದು ಒಂದು ಬಸ್ತಿ ಈಗ ಅಜೀರ್ಣಾವಸ್ಥೆಯಲ್ಲಿದೆ. ಓಕೆ. ಹಾಗೆ ಮೊನ್ನೆ ಮಹಾರಾಜರು ಬರುವಾಗ ಈ ಬಸ್ತಿ ನೋಡಿ ಜೀರ್ಣೋದ್ಧಾರ ಆಗ್ಲೇಬೇಕು. ಓಕೆ.
ಅಂತೇಳಿ ಆದೇಶ ಮಾಡಿದ್ದಾರೆ. ಓಕೆ ಹಾಗೆ ಅದ್ರ ಬಗ್ಗೆ ಸ್ವಲ್ಪ ರೂಪರೇಷೆ ರೆಡಿ ಆಗಿದೆ, ಹೇಗೆ ಮಾಡ್ಬೋದು ಅಂತ ಕತೆ ಹೇಳ್ಕೊಂಡು. ಓಕೆ ಓಕೆ ಫುಲ್ಲು ಇದಾಗಿದೆ ಅಲ್ಲ, ಕಂಬಗಳೆಲ್ಲ ಬಿದ್ದೋಗಿದಾವೆ. ಕಂಬ ವಿಷಯ ಕಂಬ ಬಿದ್ದೋಗಿದೆ. ಇದ್ರ ಒಳಗಡೆದು ಪೀಠ ಇಲ್ಲಿ ಮೊದ್ಲಿಂದಲೂ ಒಂದು ನಂಬಿಕೆ ಇತ್ತು, ಇಲ್ಲಿ ಒಂದು ನಿಧಿ ಉಂಟು ಹೇಳಿ. ಇದ್ರಲ್ಲಿ ಒಂದು 2-3 ಸರ್ತಿ ನಿಧಿ ಶೋಧ ಹೇಳ್ಕೊಂಡು ಈ ಕಿಡಿಗೇಡಿಗಳು ಬಂದು ಇದನ್ನೆಲ್ಲ ಅಗ್ದು ನಿಧಿಗೆ ಹುಡುಕಿದ್ದಾರೆ, ಹೊಂಡ ಮಾಡಿದ್ದಾರೆ. ಇದೊಂದು ಪೀಠ ಇತ್ತು, ಪ್ರಾಣಿಪೀಠ. ಓಕೆ ಮೈ ಗಾಡ್. ಮತ್ತೆ ಇಲ್ಲಿದು ಆ ಟೈಮಲ್ಲಿ ವಾಮಾಚಾರದ್ದು ಎಂತ ಹೇಳ್ತಾರೆ, ಲಿಂಬೆ ಹುಳಿ, ಕುಂಕುಮ ಅಂತದ್ದೆಲ್ಲ ಇದು ಫಸ್ಟಿಗೆ ಪ್ರಯೋಗ ಮಾಡ್ಕೊಂಡು ನಿಧಿಗೆ ಹುಡುಕಿದ್ದಾರೆ. ಏನು ಸಿಕ್ಕದಂಗಿಲ್ಲ. ಇಲ್ಲ ಇಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಈ ಬಸ್ದಿ ಇರೋಕೋಸ್ಕರ ಈ ಜಾಗ ಹಿಂಗೆ ಉಳ್ಕೊಂತು ಅನ್ಸುತ್ತೆ ನನಗೆ. ಹೌದು ನೋಡಿ, ಇಲ್ಲೂ ಅಲ್ಲ ಏನೇನೋ ಗೋಡೆ ಮೇಲೆಲ್ಲ ಹಾಳು ಮಾಡಿದ್ದಾರೆ, ಬರ್ದಿದ್ದಾರೆ. ಅಂದ್ರೆ ಇಲ್ಲಿ ನೋಡೋಕ್ ಬರ್ತಾರ ಹಂಗಾದ್ರೆ ಯಾರು? ಹುಡುಗರೆಲ್ಲ ಬಂದು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಓಕೆ ಓಕೆ, ಈಗ ಅದನ್ನ ಕಂಪ್ಲೀಟ್ಲಿ ಸ್ಟ್ರಿಕ್ಟ್ಲಿ ನಿಲ್ಸಿದ್ದಾರೆ. ಅಲ್ಲ, ಇಷ್ಟು ಒಳ್ಳೆ ಕಂಬಗಳು, ಇಷ್ಟು ಒಳ್ಳೆ ನೋಡು ಮೇಲ್ಗಡೆ ಚಪ್ಪಡಿಗಳೆಲ್ಲ ಹೆಂಗಿದೆ ನೋಡಿ. ಮತ್ತೆ ಮೊದ್ಲೆಲ್ಲ ಕಂಪ್ಲೀಟ್ ಇಲ್ಲಿ ಗಿಡಗಳೆಲ್ಲ ಬೆಳೆದು ಒಳಗಡೆ ಏನು ಕಾಣಿಸ್ತಾ ಇರ್ಲಿಲ್ಲ. ಇದನ್ನೆಲ್ಲ ಈಗ ಕ್ಲೀನ್ ಮಾಡಿ ಈಗ ಇದನ್ನ ಈಗ ಮಾಡ್ಲೇಬೇಕು ಅಂತ ಹೊರಟಿದ್ದೀರಾ? ಹೌದು, ಈಗ ಸಾಧಾರಣ ಎಷ್ಟು ವರ್ಷದಲ್ಲಿ ಆಗುತ್ತೆ ಇದು? ನೋಡ್ಬೇಕು, ಪ್ರಯತ್ನ ಮಾಡ್ತಿದ್ದೇವೆ. ಕೆಲವೊಂದು ಇಂಥದಕ್ಕೆ ದೇವರದ್ದ ಸ್ಫೂರ್ತಿ ಬೇಕಷ್ಟೇ. ದೇವರದ್ದು ಬೇಕು, ನಮ್ಮ ಜನಗಳು, ಗೌರ್ಮೆಂಟ್ ಎಲ್ಲರ ಸಹಕಾರ ಬೇಕು. ಈ ಬಸ್ದಿ ಸುತ್ತ ನಾನು ಇಲ್ಲಿ ಈ ಭಾಗದಲ್ಲಿ ಮೂಡುಬಿದ್ರೆ ಮೂಲ್ಕಿ ಭಾಗದಲ್ಲಿ ಅಬ್ಸರ್ವ್ ಮಾಡಿರೋದು, ಈ ಕಲ್ಲಿನ ಒಂದು ಇದು ಕೋಟೆ ತರ ನಿರ್ಮಾಣ ಮಾಡಿರ್ತಾರೆ. ಮೊದ್ಲಿನ ಕಾಲದ್ದು ಕಾಂಪೌಂಡ್ ಇದೇ ತರ ಇರ್ತಿತ್ತು. ಇದೇ ತರ ಈ ಕಲ್ಲುಗಳು ನೋಡಿ, ಇವತ್ತು ಬರುವಂತ ಕಲ್ಲು ಸ್ವಲ್ಪ ಹೈಟ್ ಜಾಸ್ತಿ ಇರುತ್ತೆ. ಇದು ಹಂಗಲ್ಲ ನೋಡಿ, ಇದೊಂದ್ ಸ್ವಲ್ಪ ಹೈಟ್ ಕಡಿಮೆ, ಚಪ್ಪಡಿ ತರ ಇದೆ. ಮತ್ತೆ ಈಗಲೂ ಅದು ಬಾರಿ ತುಂಬಾ ಸ್ಟ್ರಾಂಗ್ ಇದೆ. ಈಗಲೂ ಸ್ಟ್ರಾಂಗ್ ಇದೆ. ನೋಡ್ಬಹುದು ಬೇಕಾದ್ರೆ ಒಂದ್ ಕಲ್ಲನ್ನ ನೋಡೋಣ. ನೋಡಿ, ಯಾವುದೇ ಕಾರಣಕ್ಕೆ ಜಗ್ಸೋದಕ್ಕೂ ಆಗಲ್ಲ. ಇಲ್ಲ ಇಲ್ಲ, ಯಾವ ಸಿಮೆಂಟ್ ಹಾಕಿಲ್ಲ, ಏನು ಹಾಕಿಲ್ಲ, ಹೆಂಗ್ ಗಟ್ಟಿಯಾಗಿದೆ ನೋಡಿ. ಮತ್ತೆ ಮೊದಲಿನ ಕಾಲದಲ್ಲಿ ಬೆಲ್ಲ ಮತ್ತು ಸುಣ್ಣ, ಈಗ ನಾವು ಕಾಂಕ್ರೀಟ್ಗೆ ಹೇಗೆ ಇದು ಸಿಮೆಂಟ್ ಹೇಗೆ ಯೂಸ್ ಮಾಡ್ತಿದ್ದೇವೆ. ಹೌದು, ಇಲ್ಲಿದೆ ಕಲ್ಲು ನೋಡಿ, ಹಿಂಗೆ ಇಡ್ತಾ ಇದ್ರು ಅಲ್ವಾ? ಹೌದು, ಎಸ್. ಬೆಲ್ಲ ಮತ್ತು ಸುಣ್ಣ ಹಾಕಿ ಕಾಂಕ್ರೀಟ್ ಇದು ಸಿಮೆಂಟ್ ತರ ಯೂಸ್ ಮಾಡ್ತಾರೆ. ಹೌದು ಹೌದು, ಕರೆಕ್ಟ್. ಇದೊಂದಾಗ್ಲಿ ಸರ್, ಆದ್ಮೇಲೆ ಖಂಡಿತ ನಾವು ಬರ್ತೀವಿ. ಖಂಡಿತ, ಅದೇ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಫಂಕ್ಷನ್ ಗೆ ಬರ್ಲೇಬೇಕು. ನಿಮ್ಮ ಮನೆ ತೋರ್ಸಿದ್ರಿ, ಬಸ್ದಿಗಳನ್ನ ತೋರ್ಸಿದ್ರಿ, ಆಮೇಲೆ ನಿಮ್ಮ ಮನೆ ಬಾವಿ ಇರ್ಬೋದು, ಹೊರಗಡೆ ಹೊರಾಂಗಣ ಇರ್ಬೋದು, ಗೋಶಾಲೆ ಇರ್ಬೋದು, ಎಲ್ಲವನ್ನ ತೋರಿಸಿದ್ರಿ. ಸೊ ನಿಮ್ಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದಗಳು. ತಮಗೂ ಕೂಡ ನೀವು ಬಂದು ನಮಗೂ ಕೂಡ ಒಳ್ಳೇದಾಗಿದೆ. ಪರಿಚಯ ಮೊದಲು ಇತ್ತು, ಹೌದು, ಮೀಟ್ ಆಗಿರ್ಲಿಲ್ಲ. ಹೌದು, ಹಾಗೆ ಬಂದ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಹೆಗ್ಗದ್ದೆ ಸ್ಟುಡಿಯೋಗೆ ವಿಶೇಷವಾಗಿ ನಾನು ಅಭಿನಂದನೆ ಹೇಳ್ತೇನೆ. ವಿಶ್ ಯು ವೆರಿ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸೊ ನಾವು ಮೂಲ್ಕಿಗೆ ಬಂದಿದ್ದು ಅರಮನೆಯನ್ನ ತೋರಿಸ್ಬೇಕು. ನನಗೆ ಈ ಬಸದಿ ಇರುವಂತ ವಿಚಾರ ಗೊತ್ತಿರಲಿಲ್ಲ. ಆದ್ರೆ ನಾವು ಹುಡ್ಕೊಂಡು ಎಷ್ಟು ದೂರ ಬಂದ್ವಿ ಅಂತ ಹೇಳಿದ್ರೆ 3 ಬಸದಿಯನ್ನು ತೋರಿಸಿದ್ವಿ. ಇದು ಫೈನಲ್, ಇದು ಕೊನೆಯ ಬಸದಿ. ಆದ್ರೆ ಇದು ರೆಡಿ ಆಗತ್ತೆ ಅಲ್ವಾ? ಆಗತ್ತೆ, ಆಗಬೇಕು, ಆಗ್ಲಿ ಅಂತ ನಾನು ಅನ್ಕೊಂತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಡೆ ಎಲ್ಲಾದ್ರೂ ಪ್ರಯಾಣವನ್ನು ಬಳಸಿ ನಿಮ್ಗೆ ಒಂದೊಳ್ಳೆ ವಿಚಾರಗಳು, ಮಾಹಿತಿಗಳನ್ನ ತಲುಪಿಸ್ತಾ ಇರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.